ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಕಾಂಗ್ರೆಸ್ ನಡೆದ ಚುನಾವಣೆಯಲ್ಲಿ ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಯಾವುದೇ ಸಂದರ್ಭ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈ ದೇಶದಲ್ಲಿ ಬೇಕಾದ್ರೆ ಕೆಲಸ ಮಾಡಬಹುದು ಅಂತ ಹೇಳಿ ಅನ್ಸುತ್ತೆ. ಅಷ್ಟು ಅಂತ ಒಂದು ರಾಜಕೀಯ ಕಾವಿನ ಸಂಘರ್ಷ ಇರುವಂತಹ ಜಿಲ್ಲೆ ಒಳಗಡೆ ಅವರು ಪೊಲೀಸ್ ಅಧಿಕಾರಿಯಾಗಿ ಸೈ ಅನಿಸ್ಕೊಂಡು ಬಂದಂತರು ಶೋಭಾ ರಾಣಿ ಮೇಡಮ್ ಇವತ್ತು ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದಾರಲ್ಲ, ಹಾಗೆ ನಿಜಕ್ಕೂ ನಮಗೆ ಮನಸ್ಸು ಬೀಳುತ್ತಿದೆ. ಹಾಗೆ ಮತ್ತೊಬ್ರು ನನಗೆ ವೇದಿಕೆಗೆ ಪ್ರಿಯ ಆದಂತರು, ಎಲ್ಲರೂ ಪ್ರಿಯ ಆದಂತಾರೆ ಆ ತರದ ಒಂದು ವೇದಿಕೆ ನನಗೆ. ಕಾರಣ ಏನಂದ್ರೆ ಸತೀಶ್ ಸರ್ ವಿಶೇಷವಾಗಿ ವಿಧಾನ ಪರಿಷತ್ನಲ್ಲಿ ಸೆಷನ್ ನಡೆಯುವಾಗ ನಾನು ತುಂಬಾ ಸಲ ಅವರ ಸೆಷನ್ಗಳಲ್ಲಿ ಅವರ ಮಾತುಗಳನ್ನು ಕವರ್ ಮಾಡಿದ್ದೀನಿ. ಏನಾದ್ರು ಸಭೆ ಅಷ್ಟೇನಾದ್ರೂ ಆಚೆ ಬಂದು ಕೂತು ಮಾತನಾಡಿ ಟೀ ಕುಡಿಯುವಂತ ಸೌಜನ್ಯವನ್ನ ಇವತ್ತಿಗೂ ಕೂಡ ಇಟ್ಕೊಂಡಿದ್ದಾರೆ. ಆ ತರದ ಒಂದು ಸತೀಶ್ ಅವರು ಬಹಳ ನೋಡಿ, ಬಳ್ಳಾರಿ ಅನ್ನೋದ್ರೆ ಈ ತರದ ಒಬ್ಬ ರಾಜಕಾರಣಿ ಇದ್ದಾರೆ ಅನ್ನೋದೇ ಕಷ್ಟ. ಆ ತರದ ಒಬ್ಬ ರಾಜಕಾರಣಿ ಇರುವಂತದ್ದು ಬಹಳ. ಹಾಗೆ ಮತ್ತೊಬ್ಬರು ನಾವು ಇಡೀ ನಾಡು ಕಂಡಂತ ಒಬ್ಬ ಒಳ್ಳೆ ರಾಜಕಾರಣಿ ಇದ್ರೆ ಅನ್ನ ಬೀಳುವುದನ್ನು ನನಗೆ ಗೊತ್ತಿರಲಿಲ್ಲ. ಈಗ ಅವರ ಮಗ ಅವರು ಪರಿಚಯ ಮಾಡಿಕೊಂಡು ಅವರು ನಮಗೆ ಅನ್ನ ಬೀರ್ಭದ್ರಪ್ಪನವರು ಅವರು ಶಾಸಕರಾದ ಅವಧಿಯಿಂದ ಜೊತೆ ಕೆಪಿಸಿಸಿ ಅಧ್ಯಕ್ಷರಾದ ಸಂದರ್ಭದಲ್ಲಿ MLC ಆದಾಗ ಮಿನಿಸ್ಟರ್ ಆದಾಗ ಎಲ್ಲ ಸಂದರ್ಭಗಳಲ್ಲಿ ಅವ್ರನ್ನ ಒಡನಾಡಿದ್ದೀವಿ, ಅವರ ಸುದ್ದಿಗಳನ್ನು ಕವರ್ ಮಾಡಿದ್ದೀವಿ. ಆದ್ರೆ ಯಾವತ್ತೂ ಕೂಡ ಆ ಸೌಜನ್ಯವನ್ನ ಮೀರಿ ನಡ್ಕೊಂಡಂತ ಒಂದು ಉದಾಹರಣೆಯನ್ನು ಕೂಡ ನಾನು ನೋಡಿದ್ದೀನಿ. ಹಾಗೆ ಅಂತರದಲ್ಲಿ ಅವರ ಪುತ್ರ ಇವತ್ತು ವೇದಿಕೆಯಲ್ಲಿದ್ದಾರೆ. ಹಾಗೆ ನಾಗೇಂದ್ರ ಅವರು ಇವತ್ತು ಬಳ್ಳಾರಿ ಗ್ರಾಮೀಣ ಭಾಗದ ಶಾಸಕರಾದಂತ ನಾಗೇಂದ್ರ ಅವರು, ಹಾಗೆ ಗಣೇಶ್ ಅವರು ಬಂದಿಲ್ಲ ಅನ್ಸುತ್ತೆ ನೋಡಿ, ಭರತ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಅನೇಕರು ಈ ವೇದಿಕೆಯಲ್ಲಿ ಇರುವಂತದ್ದು ಬಹಳ ಸಂತೋಷ. ಜೊತೆಗೆ ನಮ್ಮ ವಾರ್ತಾಧಿಕಾರಿಗಳು ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನಿಂದ ಬಂದಿರುವಂತ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತ GC ಲೋಕೇಶ್ ಅವರೇ, ಹಾಗೆ ಆತ್ಮೀಯ ಸ್ನೇಹಿತರು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಇರುವಂತ ನಮ್ಮ ಸಂಸ್ಥೆಗಳ ಕೆರಗೋಳವರೇ, ಹಾಗೆ ನಮ್ಮ ಇನ್ನೊಬ್ರು ಜಿಲ್ಲಾ ಪಂಚಾಯಿತಿಯ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ಸಮೀರ್ ಅವರೇ, ಹಾಗೆ ಜಗಜ್ಜೀವನರಾಮ್ ಚರ್ಮ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಮುನ್ನರಂಗಿ ನಾಗರಾಜ್ ಅವರೇ, ಹಾಗೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತ ವೀರಭದ್ರೇಗೌಡರೇ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನೀವು ಯಾಕೆಂದ್ರೆ ಒಳ್ಳೇದು ಮಾಡುವಾಗ ಎಲ್ಲರೂ ಬಯಸ್ತಿರ್ತೀವಿ, ಆದ್ರೆ ಯಾರು ಮುಂದಕ್ಕೆ ಬಂದು ಎದೆ ಕೊಡ್ಬೇಕಲ್ಲ, ಅದನ್ನ ಯಾರು ಮಾಡಕ್ ತಯಾರಿಲ್ಲ. ಆದ್ರೆ ಬಳ್ಳಾರಿ ಅಂತ ನೆಲದಲ್ಲಿ ಅನೇಕ ಸಂದರ್ಭಗಳಲ್ಲಿ ಪತ್ರಕರ್ತರುಗಳ ನಡುವೆ, ಪತ್ರಕರ್ತರು ಅಂದ ತಕ್ಷಣ ಎಲ್ಲರೂ ಒಳ್ಳೆಯಿರ್ತಾರೆ ಅಂತ ಯಾರು ಭಾವಿಸ್ಬೇಡಿ. ಇನ್ನೂ ಕೂಡ ದೊಡ್ಡ ಪತ್ರಕರ್ತರು ಇದ್ದಾರೆ, ಸುಳ್ಳು ಪತ್ರಕರ್ತರು ಇದ್ದಾರೆ, ಕ್ರಿಮಿನಲ್ ಪತ್ರಕರ್ತರು ಇದ್ದಾರೆ, ಬ್ಲಾಕ್ ಮೇಲ್ ಮಾಡಿ ದಂಧೆ ಮಾಡುವಂತ ಪತ್ರಕರ್ತರು ಕೂಡ ಇದ್ದಾರೆ. ಇವ್ರನ್ನೆಲ್ಲ ಆಚೆ ಹಾಕ್ಲೇಬೇಕು. ನಾವು ಇವ್ರನ್ನೆಲ್ಲ ಸ್ವಚ್ಛ ಮಾಡಿದ್ರೆ ನಮಗೂ ಗೌರವ ಬರಲ್ಲ, ನಿಮಗೂ ಕೂಡ ಗೌರವ ಬರಲ್ಲ. ಹಾಗಾಗಿ ಇದಕ್ಕೆ ಯಾರನ್ನ ಮುಂಚೂಣಿ ನಾಯಕರು ಮಾಡ್ಬೇಕು ಅಂತ ಯೋಚನೆ ಮಾಡುವಾಗ ಅದಕ್ಕೆ ಗಟ್ಟಿಯಾಗಿ ನಿಂತವರು ವೀರಭದ್ರೇಗೌಡರು. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯನ್ನು ಅವರು ಅತ್ಯಂತ ಪ್ರಾಮಾಣಿಕವಾಗಿ ಅವರ ನೇತೃತ್ವದ ತಂಡ ಇವತ್ತು ಇಲ್ಲಿ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾರೆ. ಭರತ್ ರೆಡ್ಡಿ ಅವರು ಪತ್ರಕರ್ತರ ಸಂಘ ಚುನಾವಣೆಯನ್ನ ಎದುರಿಸಿ ಇವತ್ತು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂತ ಚುನಾವಣೆ, ಈ 3 ವರ್ಷಕ್ಕೊಮ್ಮೆ ನಡೆಯುವಂತ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅತ್ಯಂತ ಪಾರದರ್ಶಕವಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಚುನಾವಣೆ ನಡೆದಿದೆ. ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆಯಲ್ಲೂ ಚುನಾವಣೆಗಳು ಬಹಳ ಸ್ಮೂತ್ ನಡೆದಿದೆ. ಇಲ್ಲಿ ಯಾವಾಗಲೂ ಕೂಡ ಒಂದು ಸಂಘರ್ಷದ ವಾತಾವರಣ ಇದ್ದೇ ಇರ್ತಿತ್ತು. ಆದರೆ ಈ ಬಾರಿ ಆ ಚುನಾವಣೆ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.
ನಮ್ಮ ರಾಜ್ಯ ಸಂಘದ ಚುನಾವಣೆಯನ್ನ ರವಿಕುಮಾರ್ ಟೆನೆಕ್ಸ್ ಅವರು ಮುಖ್ಯ ಚುನಾವಣಾಧಿಕಾರಿಯಾಗಿ ಆ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ರೆ, ಮತ್ತೊಬ್ಬರು ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಚುನಾವಣಾಧಿಕಾರಿಯಾಗಿ ಯಾರು ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಯೋಚನೆ ಮಾಡಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದು ನಮ್ಮ ನಾಗರಾಜ್ ಅವರಿಗೆ. ನಾಗರಾಜ್ ನಿಜಕ್ಕೂ ಕೂಡ ಈ ಚುನಾವಣೆಯನ್ನ ಎಲ್ಲ ಎಷ್ಟೇ ಬೆದರಿಕೆಗಳು ಬಂದರೂ ಕೂಡ, ಎಷ್ಟೇ ಒತ್ತಡಗಳು ಬಂದರೂ ಕೂಡ ನಮ್ಮ ಸಂಘದ ಚೌಕಟ್ಟಿನಲ್ಲಿ ಆ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ನಾಗರಾಜ್ ಅವರು ಕೂಡ ಸಂಘ ನಡೆಸೋದು ಬಹಳ ಕಷ್ಟ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಹುಟ್ಟಿದಂತ ಸಂಘಟನೆ ಅಲ್ಲ. ಇದು 1932ರಲ್ಲಿ ಡಿ.ವಿ. ಗುಂಡಪ್ಪನವರು ಹುಟ್ಟಾಕ್ತಂತ ಸಂಘಟನೆ. ಡಿ.ವಿ. ಗುಂಡಪ್ಪನವರು ಅಂದ್ರೆ ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಗುಂಡಪ್ಪನವರು. ಮೊದಲು ಅವ್ರನ್ನ ಕೇಳಿದ್ರೆ ಮೇರು ಸಾಹಿತಿ, ಮೇರು ಪರ್ವತ, ಆದ್ರೆ ಅವರು ಮೂಲ ಪತ್ರಕರ್ತರು ಕೂಡ ಆಗಿದ್ರು. ಹಾಗಾಗಿ ಅವರು ಗುಂಡಪ್ಪನವರಿಗೆ ಆ ಸಂದರ್ಭದಲ್ಲಿ ಏನೋ ಅನಿಸಿದೆ, ಇದೊಂದು ಪತ್ರಕರ್ತರಿಗಾಗಿ ಒಂದು ಸಂಘಟನೆಯನ್ನು ಶುರು ಮಾಡಬೇಕು ಅಂತಿದೆ. ಆ ಸಂದರ್ಭದಲ್ಲಿ ಒಂದು 200 ಜನರು ಸೇರಿ ಶುರು ಮಾಡುವಂತ ಸಂಘಟನೆ ಅವತ್ತು ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ ಶುರುವಾದಂತಹ ಸಂಘಟನೆ. ಇವತ್ತು ಕರ್ನಾಟಕದ ಏಕೀಕರಣದ ನಂತರ ಅದಕ್ಕೆ ಖಾದ್ರಿ ಶರ್ಮನ್ ಅವರು ಯೋಚನೆ ಮಾಡ್ತಾರೆ, ಇದು ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಮುಂದೆ ಹೇಳೋದ್ರ, ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ನಾಮಕರಣ ಮಾಡೋಣ. ಆ ಸಂದರ್ಭದಿಂದ ಇವತ್ತು ಅವತ್ತು 5 ಜನ ಹುಟ್ಟಾಕ್ತಂತ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿರುವಂತ ಇಡೀ ದೇಶದಲ್ಲಿ ಬೃಹತ್ತಾದ ಸಂಘಟನೆ ಇದ್ರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮಗೆ ನನಗೆ ಎಲ್ಲರೂ ಕೂಡ ಹೆಮ್ಮೆಯ ಸಂಘಟನೆ. ಈ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ ಅಷ್ಟೇ ಅಲ್ಲ, ಹೊರನಾಡಿನಿಂದ ಕೂಡ ಘಟಕಗಳನ್ನ ಹೊಂದಿದೆ. ಮಹಾರಾಷ್ಟ್ರದಂತ ನೆಲದಲ್ಲೂ ಕೂಡ ಬಾಂಬೆಯಲ್ಲಿ ಘಟಕವನ್ನು ಹೊಂದಿದೆ, ಕೇರಳದಂತ ಇದರಲ್ಲೂ ಕೂಡ ಅಲ್ಲೂ ಘಟಕವನ್ನು ಹೊಂದಿದೆ. ಹೀಗೆ ಹೊರನಾಡಿನಲ್ಲೂ ಕೂಡ ತನ್ನ ನೆಲೆಯನ್ನ ವಿಸ್ತಾರ ಮಾಡಿಕೊಂಡಿರುವಂತ, ರಾಜ್ಯಗಳು ಕೂಡ ಹೊರ ದೇಶಗಳಲ್ಲೂ ಕೂಡ ತನ್ನ ನೆಲೆಯನ್ನು ವಿಸ್ತಾರ ಮಾಡಿಕೊಂಡಿರುವಂತಹ ಶ್ರೀಲಂಕಾ ಸೇರಿದಂತೆ, ಹಾಗೆ ನೇಪಾಳ ಸೇರಿದಂತೆ ಎಲ್ಲ ಕಡೆ ತನ್ನ ನೆಲೆಯನ್ನು ವಿಸ್ತಾರ ಮಾಡ್ಕೊಂಡಿರುವಂತಹ ಬೃಹತ್ತಾದ ಸಂಘಟನೆ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ಇವತ್ತು ನಾವು ನೀವೆಲ್ಲರೂ ಪ್ರತಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುವಂತಹ ಪ್ರಕ್ರಿಯೆ. ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಆಯ್ಕೆಯಾಗಿ ಬಂದಿದ್ದೀರಿ. ಯಾರ್ಯಾರು ತಾಲೂಕು ಘಟಕದಲ್ಲಿ ಪದಾಧಿಕಾರಿಗಳಾಗಿದ್ದೀರಿ, ಹಾಗೆ ಯಾರ್ಯಾರು ಜಿಲ್ಲಾ ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ದೀರಿ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಕೂಡ ಸಲ್ಲಿಸುತ್ತೇನೆ. ಇವತ್ತು ಚುನಾವಣೆಯನ್ನ ನಡೆಸುವಂಥದ್ದು ಬಹಳ ಕಷ್ಟ. ನಿಮಗೆ ಯಾಕೆ ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಒಪ್ಕೊಂಡಿರುವಂಥದ್ದು ಚುನಾವಣೆ ಒಂದೇ ನಮಗೆ ಮಾರ್ಗ. ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ಸುಮ್ಮನೆ ಸ್ಕ್ರೀನ್ ಆಗಿ ಯಾರು ನಮಗೆ ಮುಂದೆ ಅಧ್ಯಕ್ಷರಾಗಬೇಕು, ಯಾರು ಪ್ರಧಾನ ಕಾರ್ಯದರ್ಶಿ ಆಗಬೇಕು, ಯಾರು ಕಾರ್ಯದರ್ಶಿ ಆಗಬೇಕು, ಹಾಗೆ ಅದನ್ನ ಪಿರಿಯಾಡಿಕಲಿ ಪ್ರತಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸ್ಕೊಂಡು ಬರ್ತಾ ಇರುವಂತ ಏಕೈಕ ಸಂಘಟನೆ ಅಂದ್ರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ. ಯಾಕೆ ಈ ವಿಷಯವನ್ನ ಹೇಳ್ತಿದ್ರೆ, ಇವತ್ತು ತುಂಬಾ ಸಂಘಟನೆಗಳು ಬಂದಿದೆ. ಏನು ಪತ್ರಕರ್ತರ ಸಂಘಟನೆ, ನಾನು ಪತ್ರಕರ್ತರ ಸಂಘಟನೆ ಮಾಡ್ತೀನಿ ಅಂತ ಹೇಳಿ ಬಂದವರ ಸಂಖ್ಯೆ ಬಹಳ ಜಾಸ್ತಿ ಇದೆ. ಅದರಲ್ಲಿ ಮೂಲ ನೆಲೆ ನೋಡಿದ್ರೆ ಈಗ ಅವನೇ ಅಧ್ಯಕ್ಷ ಆಗಿರ್ತಾನೆ, ಅವನ ಹೆಂಡತಿ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ. ಇದು ಅಥವಾ ಅವನ ಅಧ್ಯಕ್ಷ ಇರ್ತಾನೆ, ಅವನ ಹೆಂಡತಿ ಖಜಾಂಚಿ ಇರ್ತಾರೆ. ಈ ತರದ ಫ್ಯಾಮಿಲಿ ಸಂಘಟನೆಗಳು ಶುರು ಆಗ್ತಿದೆ. ಏನಕ್ಕೆ ಅಂದ್ರೆ ಅವ್ರು ಲೆಟರ್ ಕಳಿಸೋ, ಆಫೀಸ್ಗಳಿಗೆ ಹೋಗೋದು, ಬೆದರಿಸೋದು ಮಾಡೋದು, ಈ ತರದ ಬೇರೆ ಬೇರೆ ಸ್ವರೂಪದಲ್ಲಿ ಪತ್ರಕರ್ತರ ಹೆಸರನ್ನ ಬಳಸ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಸಂಖ್ಯೆ ಬಹಳ ಜಾಸ್ತಿ ಇದೆ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಆ ಕಾರಣಕ್ಕಾಗಿ ನಾನು ಹೇಳಿದೆ, ಇವತ್ತು ಜೊಳ್ಳು ಪತ್ರಕರ್ತರನ್ನ, ಸುಳ್ಳು ಪತ್ರಕರ್ತರನ್ನ, ಅಥವಾ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಪತ್ರಕರ್ತರನ್ನ, ಬ್ಲಾಕ್ ಮೇಲ್ ಮಾಡುವಂತ ಪತ್ರಕರ್ತರನ್ನ ಮುಲಾಜಿಂದ ಆಚೆ ಕಳಿಸುವಂತ ಕೆಲಸ ನಾವೇ ಮಾಡಬೇಕು. ಯಾರು ಮಾಡಬೇಕು ಇದರಲ್ಲಿ ಮುಲಾಜಿಂದ ಈ ಸಭೆಯಲ್ಲಿದ್ರು ಕೂಡ ಇದ್ದೋಗಿ ನಮ್ಗೆ ಬೇಜಾರಿಲ್ಲ. ಆ ಮನೋಭಾವನೆ ಇದ್ರೆ ಈ ವೃತ್ತಿಯನ್ನ ನೀವು ಆಯ್ಕೆ ಮಾಡ್ಕೊಳ್ಳೇಬಾರದು. ಈ ವೃತ್ತಿ ಅತ್ಯಂತ ನೋಬೆಲ್ ವೃತ್ತಿ ಅಂತ ಹೇಳ್ತಾರೆ, ಅತ್ಯಂತ ಪವಿತ್ರವಾದ ವೃತ್ತಿ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ಕೂಡ ಪತ್ರಕರ್ತರಾಗಿದ್ದಂಥವ್ರು, ಡಾಕ್ಟರ್ B.R. ಅಂಬೇಡ್ಕರ್ ಕೂಡ ಪತ್ರಕರ್ತರಾಗಿದ್ದಂಥವ್ರು. ಅವರು ಹಾಕೊಟ್ಟಂತ ಆದರ್ಶಗಳು ದೇಶಕ್ಕೆ ದೊಡ್ಡ ಆದರ್ಶ. ಅವರು ಆದರ್ಶದ ನೆಲೆಯಲ್ಲಿ ಪತ್ರಕರ್ತರಾಗಿ ದುಡಿದಂಥವ್ರು. ಮೂಲತಃ ಪತ್ರಕರ್ತರಾಗಿ ಸ್ವತಂತ್ರ ಚಳವಳಿಯನ್ನ ಕಟ್ಟಿದಂಥವ್ರು. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅಷ್ಟು ದೊಡ್ಡ ನಮ್ಮ ಇಡೀ ದೇಶಕ್ಕೆ ಸಂವಿಧಾನವನ್ನ ಕೊಡುಗೆಯಾಗಿ ಕೊಟ್ಟಂಥವ್ರು.
ಹಾಗಾಗಿ ಅಂಬೇಡ್ಕರ್ ಅವರು 5 ಪತ್ರಿಕೆಗಳನ್ನು ನಡೆಸ್ತಾರೆ. ಬಹುಶಃ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇದು. ಅದು ಪ್ರಬುದ್ಧ ಬಹಿಷ್ಕೃತ ಭಾರತದಿಂದ ಹಿಡಿದು ಪ್ರಬುದ್ಧ ಭಾರತದವರೆಗೆ ಅನೇಕ 5 ಪತ್ರಿಕೆಗಳ ಸಂಪಾದಕರಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಅಂತ ಹೇಳುವ ಹರಿಜನ ಪತ್ರಿಕೆ ಅಂತ ಹೇಳುವ ಹಲವು ಪತ್ರಿಕೆಗಳಿಗೆ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾರೆ. ಈಗ ಸುಮ್ಮನೆ ಯೋಚನೆ ಮಾಡಿ, ಅವತ್ತಿನ ಸಂದರ್ಭದಲ್ಲಿ ಆ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಬಹುಶಃ ಎಲ್ಲೋ ಬೆಂಗಳೂರಿಗೆ ಬಂದು ತಲುಪೋದೇ ಕಷ್ಟ ಇತ್ತು. ರೈಲಲ್ಲಿ ಅಲ್ಲಿ ಹಾಕಿದ್ರೆ ಇಲ್ಲಿ ಬಂದು ತಲುಪೋದಕ್ಕೆ ಒಂದು ದಿನ ಆದ್ಮೇಲೆ ಪತ್ರಿಕೆ ಸಿಗ್ತಾ ಇತ್ತು. ಇನ್ನು ಹಳ್ಳಿಗಳಂತೂ ಇಲ್ಲವೇ ಇಲ್ಲ. ಆದ್ರೆ ಅವತ್ತು ಮಹಾತ್ಮ ಗಾಂಧಿ ಒಂದು ಕರೆ ಕೊಡ್ತಾರೆ, ಈ ದೇಶದ ಉದ್ದಗಲಕ್ಕೆ ಮನೆಗಳಿಗೆ ಆ ಮಾಹಿತಿ ತಲುಪ್ತಾ ಇತ್ತು. ಅವತ್ತೇನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಸಂಖ್ಯೆ ಇದ್ದ ಪತ್ರಿಕೆಗಳು ಇಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಿವಿಗಳಿಲ್ಲ ಇಲ್ಲ. ಆದ್ರೆ ವಿಶ್ವಾಸಾರ್ಹತೆ ಮೌತ್ ಟು ಮೌತ್ ಕ್ಯಾನ್ವಾಸ್ ಇದೆಯಲ್ಲ, ಆ ಮೂಲಕ ಸುದ್ದಿಗಳು ತಲುಪ್ತಾ ಇದ್ವು. ಆದ್ರೆ ಇವತ್ತು ನಮ್ಮ ಸುದ್ದಿ ಮನೆಯಲ್ಲಿ ಆ ವಿಶ್ವಾಸಾರ್ಹತೆ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಈಗಲೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿಯಿತು. ಅನೇಕ ಸಂದರ್ಭಗಳಲ್ಲಿ ನಾವು ಏನೋ ಒಂದು ಹೇಳಿರ್ತಾರೆ, ಅವರು ಹೀಗೆ ಹೇಳಿದ್ದಾರೆ, ನೀವೇನ್ ಹೇಳ್ತೀರಿ ಅಂತೇಳಿ ಕೇಳುವಂತ ಹೇಳಿಕೆಗಳ ಹೊರಗಿನ ಜರ್ನಲಿಸಂ ಇವತ್ತು ನಾವು ಎಂಟ್ರಿ ಕೊಟ್ಟಿದ್ದೀವಿ. ಆದ್ರೆ ಇವತ್ತು ಕೂಡ ನಮ್ಮ ಪತ್ರಕರ್ತರ ಬಗ್ಗೆ ಈ ಸಮಾಜ ಒಂದು ಆಶಾಕತೆಯಿಂದ ನೋಡ್ತಾ ಇದೆ. ಏನ್ ಆಶಾಕತೆಯಿಂದ ನೋಡುತ್ತೆ? ಯಾಕೆಂದ್ರೆ ಈ ದೇಹಕ್ಕೆ ರೋಗ ಬಂದ್ರೆ ನೀವು ಚುಚ್ಚುಮಂತ ಆಗ್ಬೋದು, ಔಷಧಿ ಆಗ್ಬೋದು, ಎಲ್ಲ ಇನ್ಫೆಕ್ಷನ್ ಆಗ್ಬೋದು, ವೈದ್ಯರಿಗೆ ತೋರಿಸ್ಬೋದು. ಆದ್ರೆ ಈ ಸಮಾಜಕ್ಕೆ ರೋಗ ಬಂದ್ರೆ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇದೆ. ಈ ಸಮಾಜಕ್ಕೆ ರೋಗ ಬಂದ್ರೆ ಅದನ್ನ ಎಲ್ಲ ಕಾಲಘಟ್ಟದಲ್ಲಿ ಸರಿಪಡಿಸ್ಕೊಂಡ್ ಬಂದಿರುವಂತದ್ದು ಮಾಧ್ಯಮ ಅನ್ನೋದನ್ನ ಮನೆ ಬರಲ್ಲ. ಹಾಗಾಗಿ ಪತ್ರಕರ್ತರ ವೃತ್ತಿಗೆ ಅಷ್ಟು ಪವರ್ಫುಲ್ ಆದಂತಹ ವೃತ್ತಿ. ಹಾಗಾಗಿ ಈ ಪತ್ರಕರ್ತರ ವೃತ್ತಿಯನ್ನ ಯಾರು ಕೂಡ ಲಘುವಾಗಿ ಭಾವಿಸ್ಬಿಡಿ. ಬೇಕೋ ಬೇಡೋ ಒಂದು ದೀಕ್ಷೆಯನ್ನ ಕೊಟ್ಟಿದ್ದೀವಿ, ಆದ್ರೆ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ಯಾರ ಇನ್ನೊಬ್ರು ನಿಮ್ ಕಡೆ ಬೆರಳು ತೋರಿಸುವ ರೀತಿಯಲ್ಲಿ ನಡ್ಕಬಾರದು, ನಡೆನೂ ಇರಬಾರದು, ಬರವಣಿಗೆ ಕೂಡ ಇರಬಾರದು. ಆ ಕಾರಣಕ್ಕೋಸ್ಕರ ಇವತ್ತು ಸಮಾಜ ಒಳ್ಳೆಯದನ್ನ ಬಯಸ್ತಾ ಇದೆ ಹೊರತು, ಒಳ್ಳೆಯ ಪತ್ರಕರ್ತರನ್ನ ಬಯಸ್ತಾ ಇದೆ ಹೊರತು ಬೇರೆ ದಂಧೆ ಮಾಡುವಂತ ಪತ್ರಕರ್ತರನ್ನ ಅಲ್ಲ ಅನ್ನೋದನ್ನ ನಮ್ಮದಲ್ಲಿ ಇಟ್ಕೋಬೇಕು. ಯಾವಾಗಲೂ ಕೂಡ ನಿಮಗೆ ಪತ್ರಕರ್ತರು ಇವತ್ತಂತೂ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಇದೆ. ಅನೇಕರಿಗೆ ಅನುಭವ ಆಗಿದೆ, ಅನೇಕ ಗಣ್ಯರಿಗೆ ಅನುಭವ ಆಗಿದೆ. ನಾನು ಪತ್ರಕರ್ತ ಅಂತ ಹೇಳ್ತಾರೆ. ನೀವು ಮೂಲತಃ ಸ್ವಲ್ಪ ಸಣ್ಣ ಪ್ರಶ್ನೆ ಮಾಡಿದ್ರು ಕೂಡ ಪತ್ರಕರ್ತ ಆಗಿರ್ಬೇಕಿಲ್ಲ. ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರು ಜಾಸ್ತಿ ಆಗಿದ್ದಾರೆ. ಯಾವತ್ತೋ ಒಂದು ದಿನ ಪತ್ರಿಕೆ ಅಂತರಲು ನಾನು ಪತ್ರಕರ್ತ ಅಂತ ಹೇಳಿ ಬರುವಂತ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ರಾಶಿ ಪತ್ರಕರ್ತರು ಬಂದಿರೋದು ಅದೆಲ್ಲ ಮುಖ್ಯ. ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತ ಆಗಿ ರೂಪುಗೊಳ್ಳಬೇಕು, ಅದು ಮುಖ್ಯ. ಇದು ಕ್ರೆಡಿಬಿಲಿಟಿಯನ್ನ ನೀವೆಲ್ಲ ಸಮಾಜದಲ್ಲಿ ಎಲ್ಲ ಮಾರ್ಕೆಟ್ ಅಲ್ಲಿ ಕೊಡ್ಕೊಂಡು ಬರಕ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರವೇ ಇವತ್ತು ವಿಶ್ವಾಸಾರ್ಹತೆ ಉಳ್ಳ ನಮ್ಮ ಸುದ್ದಿಯ ಬರವಣಿಗೆ ಮೂಲಕ, ನಮ್ಮ ವರದಿಯ ಮೂಲಕನೇ ಆ ವಿಶ್ವಾಸಾರ್ಹತೆಯನ್ನು ಪಡೆದುಕೊಳ್ಳುವಂತ, ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನ ನಾವು ಇವತ್ತು ಕೂಡ ಮಾಡಿದ್ರೆ ಅದಕ್ಕೆ ಆ ವೃತ್ತಿಗೆ ಒಂದು ಘನತೆ ಬರುತ್ತೆ, ಶೋಭೆ ಬರುತ್ತೆ. ಜೊತೆಗೆ ಈ ವೃತ್ತಿಯನ್ನ ನಾವು ಅವಲಂಬಿಸಿ ಮುನ್ನಡೆತಾ ಇರೋದಕ್ಕೆ ಅದಕ್ಕೊಂದು ನಮ್ಮ ನಿಜವಾದ ಒಂದು ಶ್ರೇಯಸ್ಸು ಕೂಡ ಬರುತ್ತೆ. ಹಾಗಾಗಿ ಇವತ್ತು ಪತ್ರಕರ್ತರ ವೃತ್ತಿಯನ್ನ ದಯಮಾಡಿ ಎಲ್ಲರೂ ಕೂಡ ಯಾರು ಲಘುವಾಗಿ ಭಾವಿಸಬೇಡಿ. ಈ ವೃತ್ತಿಯನ್ನ ಅವಲಂಬನೆ ಮಾಡಿದ್ರೆ ಅದಕ್ಕೆ ನ್ಯಾಯ ಕೊಡುವಂತ, ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಬರವಣಿಗೆ ಮಾಡುವಂತ, ವರದಿ ಮಾಡುವಂತ ಕೆಲಸವನ್ನು ಮಾಡುವಂತ. ಒಂದು ಶಬ್ದವನ್ನ ಬಳಕೆ ಮಾಡಿ ನಾವು ಯೋಚನೆ ಮಾಡ್ತೀವಿ, ಯಾರ ಮನಸ್ಸಿಗೆ ಅರ್ಥ ಆಗುತ್ತೆ ಅಥವಾ ಯಾವ ಸಮಾಜಕ್ಕೆ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಇದು ನಮಗೆ ಹಿರಿಯರು ಹಾಕೊಟ್ಟಿರುವಂತ ಸಂಪ್ರದಾಯ. ಒಬ್ಬ ಪತ್ರಕರ್ತ ಆಗಿ ರೂಪುಗೊಳ್ಳೋದಕ್ಕೆ 6 ತಿಂಗಳು, ವರ್ಷ ಎಲ್ಲ ಬೇಕು. ಯಾಕಂದ್ರೆ ಯಾವ ಶಬ್ದ ಬಳಸಬೇಕು, ಯಾವ ಶಬ್ದ ಬಳಸಬಾರದು ಅನ್ನೋದನ್ನೆಲ್ಲ ನಮಗೆ ಟ್ರೈ ಮಾಡಿರ್ತಾರೆ. ಆದ್ರೆ ಇವತ್ತು ದುರಂತ ಏನಾಗಿದೆ ಅಂದ್ರೆ, ರಾತ್ರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ, ಬೆಳಿಗ್ಗೆ ಇಟ್ಕೊಂಡು ಬರ್ತಾರೆ. ಅವರು ಮಾಡುವಂತ ಕೆಲಸಗಳು ಏನಂದ್ರೆ ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ ಅಂತ ನೋಡಿದ್ರೆ ನಮಗೆ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಬೇಜಾರಿಲ್ಲ. ಆದ್ರೆ ಅದನ್ನು ಬಳಸುವಂತ, ವೃತ್ತಿಯನ್ನ ಬಳಸುವಂತ ರೀತಿನೇ ಬೇರೆ ಇದೆ. ಯಾರು ಇದಕ್ಕೆ ಲಂಬಲಗ ಮಾಡಬೇಕು? ವಾಸ್ತುದಾರಿಕೆ ಬೇಕಲ್ಲ. ನಮ್ಮ ಪತ್ರಿಕೆ ಒಳಗೆ ಒಂದು ಸುದ್ದಿ ಬಂದ್ರೆ ಸರಿ ಇಲ್ಲ ಅಂತ ಹೇಳಿ ನೀವು ದೂರು ಕೊಡಬಹುದು, ಅಥವಾ ಮಾನ ನಷ್ಟ ಮೊಕದ್ದಮೆ ದಾಖಲು ಮಾಡಬಹುದು, ಅಥವಾ ನ್ಯಾಯಾಲಯಕ್ಕೆ ಹೋಗ್ಬೋದು. ಈ ಥರದ್ದೆಲ್ಲ ಪ್ರೋಸೆಸ್ ಇದೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಬಗ್ಗೆ ಏನ್ ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡುವಂತ ಸಂದರ್ಭಗಳು ಬಂದಿದ್ದಾವೆ. ಇದಕ್ಕೆ ಲಘುಗಲ್ಲಗಾಮ ಹಾಕ್ತಾ ಹೋದ್ರೆ ಮುಂದಿನ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಕೂಡ ಕುಳಿತು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾವ ರಾಜಕಾರಣಿಗಳ ಕುರಿತು ನೆಮ್ಮದಿಯಾಗಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ.
ಯಾರು ಕೂಡ ಸಮಾಜದಲ್ಲಿ ಆಯಾ ಸ್ಥಳಗಳಲ್ಲಿ ಇರುವಂಥವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅದರ ಅರ್ಥ ಒಳ್ಳೆ ಸಮಾಜ ಕೂಡ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವೃತ್ತಿಯ ಬಗ್ಗೆ ನಾವು ಗೌರವವನ್ನು ಇಟ್ಕೊಂಡು ಘನತೆಯನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡಬೇಕಾದಂತ ಅಗತ್ಯ ಇದೆ. ಯಾಕೆಂದರೆ ಎಲ್ಲ ಕಾಲಘಟ್ಟಗಳಲ್ಲಿ ನೀವು ಸುಮ್ಮನೆ ಇತಿಹಾಸವನ್ನು ನೋಡಿದರೆ ಪ್ರತಿ ಸಂದರ್ಭದಲ್ಲಿ ಪತ್ರಕರ್ತರ ಕಾಣಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸಮಾಜವನ್ನು ಕಟ್ಟುವ ಬಗೆಯಲ್ಲಿರುವುದು, ಅನ್ಯಾಯಗಳ ಬಗ್ಗೆ ಬೆಳಕನ್ನು ಚೆಲ್ಲುವುದರಲ್ಲಿರುವುದು, ಅನೇಕ ಬೆಳವಣಿಗೆಗಳಲ್ಲಿ ಅಭಿವೃದ್ಧಿಗಳಲ್ಲಿ ಪತ್ರಕರ್ತರ ಪಾತ್ರ ಬಹಳ ದೊಡ್ಡ ಪಾತ್ರ ಇದೆ. ಆ ಪಾತ್ರವನ್ನು ನಾವು ಮರೆಯಬಾರದು. ಇವತ್ತಿನ ಸಂದರ್ಭದಲ್ಲಿ ಆ ಥರದ ಒಂದು ಆತಂಕದ ವಾತಾವರಣದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರ್ಕೊಂಡಿದ್ವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಿಜವಾದ ಪತ್ರಕರ್ತರನ್ನ, ನೈಜ ಪತ್ರಕರ್ತರನ್ನ ಒಂದು ಕಡೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವನ್ನ ಉಳಿಸ್ಕೊಂಡು ಹೋಗೋದೇ ಬಹಳ ದೊಡ್ಡ ಸವಾಲಿದೆ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ನಾಡಿನ ಉದ್ದಗಲಕ್ಕೆ ಈ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಪ್ರೊಫೆಷನ್ ಬಗ್ಗೆ ಟ್ರೈನಿಂಗ್ ಮಾಡುವಂಥದ್ದು, ನಮ್ಮ ಪ್ರೊಫೆಷನ್ ಬಗ್ಗೆ ಹಚ್ಚಿದ್ದೀವಿ. ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ಲಿ ಬೇಕಾದರೂ ಈ ಸುದ್ದಿ ತಲುಪಿರುತ್ತೆ. ಈ ಜಪಾನ್ನಲ್ಲಿರಲಿ ಅಥವಾ ನೇಪಾಳದಲ್ಲಿರಲಿ ಅಥವಾ ಎಲ್ಲ ಬಾಂಗ್ಲಾದಲ್ಲಿರಲಿ ಎಲ್ಲಾದರೂ ಅದು ನೀವು ಸೋಷಿಯಲ್ ನೆಟ್ವರ್ಕಲ್ಲಿದ್ದರೆ ಎಲ್ಲ ಕಡೆ ಸುದ್ದಿ ಹೋಗುತ್ತೆ. ಹಾಗಾಗಿ ಸುದ್ದಿ ಇವತ್ತು ನಮ್ಮ ಹುಡುಕಿ ಬರ್ತಾ ಇದೆ. ಹಾಗಾಗಿ ಮುಂಚೆ ಒಂದು ಘಟನೆ ಅಂದರೆ ಯಾವ್ದಾರ ಒಂದು ಇನ್ಸಿಡೆಂಟ್ ಆದರೆ ಪೊಲೀಸ್ ನಮ್ಮ ಮೇಡಮ್ ಇವತ್ತು ಯಾವ್ದಾದ್ರು ಇನ್ಸಿಡೆಂಟ್ ಆದರೆ ಅವರು ಹೋಗಿ ಅಲ್ಲಿ ಫೋಟೋಗ್ರಾಫರ್ ಕಳಿಸಿ ಆ ಫೋಟೋ ತೆಗೆದು ಬಂದು ಡೆವಲಪ್ ಮಾಡಿ ಕಳಿಸಿ ಈ ಥರದ್ದೆಲ್ಲ ಸಂದರ್ಭಗಳಿತ್ತು. ಆದರೆ ಇವತ್ತು ಏನಾರ ಒಂದು ಘಟನೆ ಆಗಿದೆ ಆ ತಕ್ಷಣವೇ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಪ್ರತಿಯೊಬ್ಬರ ಕೈಲಿದೆ. ಅಲ್ಲಿ ಇರೋದು ಫೇಸ್ಬುಕ್ ಅಲ್ಲಿ ಹಾಕಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ ಅಥವಾ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ. ನಿಮಗೆ ಮಾಹಿತಿ ಎಲ್ಲ ಕಡೆಯಿಂದ ಬರುತ್ತೆ. ಒಂದು ಊರಿನಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಇಮಿಡಿಯೇಟ್ ಆಗಿ ಮಾಹಿತಿ ಬರುತ್ತೆ. ಪೊಲೀಸ್ಗಿಂತ ಹೆಚ್ಚು ಮಾಹಿತಿ ನಮಗೆ ಬರ್ತವೆ, ಸುದ್ದಿ ಮನೆಗೆ ಬರ್ತವೆ. ಆದರೆ ರಾಶಿ ಸುದ್ದಿಗಳು ನಮಗೆ ಬರ್ತಾ ಇದೆ. ಆದರೆ ನಿಜವಾದ ಸುದ್ದಿಗಳು ಯಾವುದು ಏನು ಅಂತೇಳಿ ಹೋರಾಟ ಮಾಡಿ ಗುಣಪಡಿಸಬೇಕಾದಂಥ ಜವಾಬ್ದಾರಿ ನಮ್ದಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಸುದ್ದಿಗಳ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ಬಂದರೆ ಸುಮ್ಮನೆ ಹಿಂಗೆ ಮುಂದಕ್ಕೆ ಫಾರ್ವರ್ಡ್ ಮಾಡಿಕೊಡ್ರಿ. ಅದು ನಿಜನ ಹೌದಾ ಅಲ್ವಾ ಅಂತೇಳಿ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ದಾರೆ. ಯೋಚನೆ ಸುಮಾರು ಕಡೆ ಹೇಳಿದ್ದೀನಿ. ಬಾಲಸುಬ್ರಹ್ಮಣ್ಯ ಅವರು ಹಾಸ್ಪಿಟಲ್ ಆದಾಗ ಅವ್ರು ಇನ್ನೂ ಬದುಕಿದ್ದ ಸಂದರ್ಭದಲ್ಲಿ ಎಷ್ಟು ಬಾರಿ ಸಾಯಿಸಿದ್ವಿ ಗೊತ್ತಿಲ್ಲ. ಈಗ ಬಂದು ಸುದ್ದಿ ಸತ್ತೋದ್ರಂತೆ ಇಲ್ಲ ಯಾರೋ ಮಾತ್ರ ಎಲ್ಲ ಆದರೆ ಪತ್ರಕರ್ತರು ಆ ಕೆಲಸವನ್ನು ಮಾಡಕ್ಕೆ ಹೋಗಬಾರ್ದು. ಕೆಲವು ಪತ್ರಕರ್ತರ ಮೇಲೆ ಜವಾಬ್ದಾರಿ ಇದೆ. ಅದರ ಜೊತೆಗೆ ನಮಗೆ ಒಂದು ಸಾಮಾಜಿಕ ನಾವೇ ಹೊತ್ಕೊಂಡಂತ ಒಂದು ಕಂಕಣ ನಮ್ಮ ಕೈಯಲ್ಲಿದೆ. ಹಾಗಾಗಿ ಇವತ್ತು ಆ ಪತ್ರಕರ್ತರ ವೃತ್ತಿಯನ್ನ ಯಾವ ಕಾರಣಕ್ಕೂ ಕೂಡ ನಾವು ಒಂದು ಕ್ಷಣ ಅದನ್ನ ಆ ಘನತೆಗೆ ಕುಂದು ಬರುವಂತ ಕೆಲಸ ಮಾಡಲಾರದು. ಒಂದು ವೇಳೆ ಆ ಥರದ ಮಾಡದೇ ಆದರೆ ನಿಮಗೆ ಬೇಕಾದಷ್ಟು ಪ್ರೊಫೆಷನ್ ಇದೆ, ಖಂಡಿತ ಬಿಟ್ಟೋಗಿ, ಯಾರು ನಮ್ಗೇನು ಬೇಜಾರಿಲ್ಲ. ಪತ್ರಕರ್ತರ ಒಳ್ಳೆ ಪತ್ರಕರ್ತ ಆಗಿ ರೂಪುಕೊಳ್ಳೋದು ಕೂಡ ನಮಗೆ ನಾವೇ ತೆಗೆದುಕೊಳ್ಳುವಂಥ ಶಿಕ್ಷೆ. ನಮ್ಮನ್ನೇ ಬದಲಾವಣೆ ಪಡೆದಿದ್ರೆ ಏನೂ ಸಾಧ್ಯ ಇಲ್ಲ. ಹಾಗಾಗಿ ಬದಲಾವಣೆ ಅನ್ನೋದು ಪಕ್ಕದ ಮನೆಯಲ್ಲ ಮತ್ತೊಂದು ಕಡೆ ಈ ಹಂತಗಳನ್ನು ನಿರೀಕ್ಷೆ ಮಾಡುವಂಥದ್ದಲ್ಲ. ನಮ್ಮ ಎದೆ ಒಳಗಡೆ ಆ ಬದಲಾವಣೆ ಬರಬೇಕು. ಬದಲಾವಣೆ ಅಂತಂದ್ರೆ ಈಗಲೂ ಕೂಡ ಮನಸ್ಸು ಮಾಡಿದರೆ ಆ ಬದಲಾವಣೆಯನ್ನ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪತ್ರಕರ್ತರ ವೃತ್ತಿ ಬಹಳ ಮುಖ್ಯವಾದದ್ದು. ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ಅತ್ಯಂತ ಜತನದಿಂದ ಕಾಪಾಡಿಕೊಳ್ಳುವ ಮೂಲಕ ಬಳ್ಳಾರಿಯಲ್ಲಿ ಹಿಂದೆ ನಡೆದಂಥ ಆಗಿ ಹೋದಂಥ ಘಟನೆಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ಒಳ್ಳೆ ಪತ್ರಕರ್ತರು, ನಾನು ಬಹಳ ಖುಷಿ ಆಯಿತು. ಅನೇಕ ನಿಜವಾದ ಕಾರ್ಯರತ ಪತ್ರಕರ್ತರು ಒಂದು ಕಡೆ ಬಂದಿದ್ದೀನಿ. ಜರಡಿ ಹೇಳಿದಾಗ ಜೋಡು ಎಲ್ಲದಕ್ಕೂ ಹಾಕಿದ್ರು. ಆ ಥರದ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಹಿಂದೆ ಹಲವಾರು ಸಭೆಗಳು ಮಾಡಿದಾಗ ನಮ್ಮ ಮಂಜುನಾಥ್ ಅವರು ಇಲ್ಲಿದ್ದಾರೆ, ಕನ್ನಡಪ್ರಭ ಪತ್ರಿಕೆ ಮಂಜುನಾಥ್ ಗುರುಶಾಂತ್ ಇಲ್ಲಿದ್ದಾರೆ, ಹಾಗೆ ಅನೇಕರು ಮೊನ್ನಯ್ಯ ಇದ್ದಾರೆ. ತುಂಬ ಸೀನಿಯರ್ ಮೋಸ್ಟ್ ಜನರು ಈ ಸಂಘ ಬೇಕು ಅಂತೇಳಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥವ್ರು ನರಸಿಂಹಮೂರ್ತಿ, ಹಾಗೆ ನಮ್ಮ ವೀರಭದ್ರಪ್ಪ ಎಲ್ಲ ಸೇರಿದಂತೆ ಇವರೆಲ್ಲರೂ ಕೂಡ ಇವತ್ತು ಸಂಘದ ಅವರೇ ಚುಕ್ಕಾಣಿಯನ್ನು ಎಳೆದಿದ್ದಾರೆ. ಅದು ಖುಷಿ ಕೊಡುವಂಥದ್ದು. ಒಂದು ಕಾಲಘಟ್ಟಕ್ಕೆ ಇವರೆಲ್ಲರೂ ಆಚೆ ಇದ್ರು. ಸಂಘದಿಂದ ಯಾರು ಅಪ್ರಮುಖರಿದ್ರು ಅವರೆಲ್ಲರೂ ಒಂದು ಪ್ರಮುಖ ಸ್ಥಾನಗಳಲ್ಲಿ ಉಳಿದುಕೊಂಡಿದ್ರು. ಆದರೆ ಇವತ್ತು ಎಲ್ಲರೂ ಒಂದು ಕಡೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿಂದ ನೀವೆಲ್ಲರೂ ಒಂದು ಕಡೆ ಬರಲಿಕ್ಕೆ ಸಾಧ್ಯ ಆಗಿದೆ.
ಹಾಗಾಗಿ ಈ ಸಂಘಟನೆ ಕೂಡ ಪತ್ರಕರ್ತರನ್ನ, ಕಾರ್ಯನಿರತ ಪತ್ರಕರ್ತರನ್ನ ಅವರ ವಿಶ್ವಾಸವನ್ನು ಹೆಚ್ಚಿಸುವಂತ, ಅವರ ವೃತ್ತಿ ನಿಪುಣತೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಒಂದು ದಿಟ್ಟವಾಗಿ ಹೆಜ್ಜೆಯಿಟ್ಟು ಕೆಲಸವನ್ನು ಮಾಡಬೇಕಾದ ಅಗತ್ಯವಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಕಂಕಣಬದ್ಧರಾಗಿ ಆ ಕೆಲಸವನ್ನು ಮಾಡ್ತೀನಿ ಅಂತೇಳಿ ನಿರೀಕ್ಷೆ ಮಾಡಿ ಈ ಸಭೆಯಲ್ಲಿ ಬಂದಿರುವಂತ ಎಲ್ಲರನ್ನ ಮತ್ತೊಮ್ಮೆ ನಾನು ಹೃದಯ ತುಂಬಿ, ನಿಜಕ್ಕೂ ಕೂಡ ನಾನು ಅತ್ಯದ್ಭುತವಾದ ಸಭೆಯನ್ನು ನೋಡಿದ್ದು ಕಳೆದ ಬಾರಿ ಒಂದು ಗಾಂಧಿ ಭವನದಲ್ಲಿ, ಇವತ್ತು ಎರಡೇ ಸಭೆಗಳು ನನಗೆ ಇಲ್ಲಿ ಇಷ್ಟ ಆಗಿದೆ. ಎಲ್ಲಿ ಮೇಲೆ ನಿಜನ, ಯಾಕೆಂದ್ರೆ ಜೋಶಿಗಳಿಗೆ ಪಕ್ಕ ಕೂತಿದ್ದಾರೆ. ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ಏನ್ ಮಾಡೋದು, ಎಲ್ಲ ಜೊಳ್ಳುಗಳು ಬಂದು ಕೂತಿರ್ತವೆ, ಹೆಂಗೆ ಸರಿಪಡಿಸೋದು ಅಂತ ಪ್ರಶ್ನೆ ಬರ್ತಾ ಇತ್ತು. ಪತ್ರಿಕೋದ್ಯಮವನ್ನ ಈ ಸಮಾಜ ಕಟ್ಟೋದಕ್ಕೆ, ಮನಸ್ಸುಗಳನ್ನು ಕಟ್ಟೋದಕ್ಕೆ ಬಳಸಬೇಕೆ ಹೊರತು ಮನಸ್ಸುಗಳನ್ನ ಹೊಡೆಯೋದಕ್ಕಲ್ಲ. ಬ್ರೇಕಿಂಗ್ ನ್ಯೂಸ್ಗಳ ದಾವಂತದಲ್ಲಿ ನಾನೇ ಮುಂದು ಅಂತೇಳಿ ಮುಂದೆ ಹೇಳುವಾಗ ಎಷ್ಟು ಮನಸ್ಸುಗಳನ್ನ, ಎಷ್ಟು ಜನರ ಮನಸ್ಸುಗಳನ್ನ ಹೊಡೆದಿದೆಯೋ ಗೊತ್ತಿಲ್ಲ, ಎಷ್ಟು ಕುಟುಂಬಗಳನ್ನ ಹೊಡೆದಿದೆಯೋ ಗೊತ್ತಿಲ್ಲ. ಆದರೆ ಮತ್ತೆ ಕಟ್ಟಿದೀವ ಅಂತೇಳಿ ನಮಗೆ ಆ ಪ್ರಶ್ನೆ ಕೇಳಿದರೆ ನಮ್ಮದೇ ಅದು ಜೀರೋ ಆನ್ಸರ್ ಇರುತ್ತೆ. ಹಾಗಾಗಿ ನಾವು ಒಂದು ಸುದ್ದಿಯನ್ನ ಬರೆಯುವಾಗ, ಸುದ್ದಿಯನ್ನ ಬಿತ್ತರ ಮಾಡುವಾಗ ಆ ಪ್ರಜ್ಞೆಯನ್ನ, ಸಾಮಾಜಿಕ ನ್ಯಾಯದ ಪ್ರಜ್ಞೆಯನ್ನ ಯಾವತ್ತೂ ಕೂಡ ವಿವೇಚನೆಯನ್ನ ಮರಿಬಾರದು. ಯಾವತ್ತೂ ನಮ್ಮ ಎದೆ ಒಳಗಡೆ ಆ ಥರದ ನ್ಯಾಯಾಧೀಶ ಇರುವಂತ, ನಮ್ಮ ಎದೆ ಒಳಗಡೆ ಒಬ್ಬ ನ್ಯಾಯಾಧೀಶ ನಾವೇನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ವಿ, ಆ ನ್ಯಾಯಾಧೀಶ ಯಾವತ್ತು ಸತ್ತು ಹೋಗ್ತಾನೆ, ಅವತ್ತು ನಾವು ಈ ವೃತ್ತಿಯನ್ನು ಬಿಟ್ಟು ಆಚೆ ಹೋಗ್ತೀವಿ. ಯಾಕೆಂದ್ರೆ ಇಂಥ ವೃತ್ತಿಗೆ ಅಪಚಾರ ಮಾಡುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು. ಹಾಗಾಗಿ ಈ ಸಂಘಟನೆ ಅತ್ಯಂತ ಈ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿದೆ. ವಿಶೇಷವಾಗಿ ಹಿಂದೆ ಕೋವಿಡ್ ಕಾಲಘಟ್ಟದಲ್ಲಿ ಯಡಿಯೂರಪ್ಪ ಸಿಎಂ ಇದ್ದಂಥ ಸಂದರ್ಭದಲ್ಲಿ ಕೋವಿಡ್ನಲ್ಲಿ ಮೃತಪಟ್ಟಂತ ಪ್ರತಿ ಕುಟುಂಬಗಳಿಗೆ, ಅದು ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ತಾಲೂಕು ಇರ್ಬೋದು, ಹಿಂದೆ ಅಖಂಡ ಜಿಲ್ಲೆ ಕೂಡ್ಲಿಗೆಯಲ್ಲೂ ಒಂದು ಯಾರೋ ಕೊಟ್ಟಿದ್ದು ಜ್ಞಾಪಕ ಇದೆ. 5 ಲಕ್ಷವನ್ನು ಕೊಡಿಸಿದ್ವಿ. ಅದು KWJ ಹೋರಾಟ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹೋರಾಟದಿಂದ ಸಾಧ್ಯ ಆಯಿತು. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ. ಅವರ ನೇತೃತ್ವದಲ್ಲಿ ಬಹಳ 3 ದಶಕಗಳ ಬೇಡಿಕೆ ಅದು. ಬಸ್ ಪಾಸ್ ಕೊಡಬೇಕು ಅನ್ನೋದು ಬೇಡಿಕೆ ಈಡೇರಲಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾನ್ಯ ಅಲ್ಲಿ ಸಲಹೆಗಾರರಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಆದಂಥ KP ಪ್ರಭಾಕರ್ ಅವರು ಈ ನಿಟ್ಟಿನಲ್ಲಿ ಒತ್ತಾಸೆ ಆಗಿದ್ದರಿಂದ 3 ದಶಕಗಳ ಹೋರಾಟಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ. ಅದರ ಪರಿಣಾಮವಾಗಿ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ಗೆ ಬಜೆಟ್ನಲ್ಲಿ ಫಸ್ಟ್ ಟೈಮ್ ಅನುದಾನವನ್ನು ಅಲೋಕೇಟ್ ಮಾಡಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಇನ್ನಷ್ಟು ಸದಸ್ಯರು ಏನು ಹಾಕಿದ್ದಾರೆ ವಾರ್ತಾಲೇಖರು ಅಂತೇಳಿ ಹೇಳಿದರೆ ಅದನ್ನು ತಗ್ಗಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಯಾಕೆಂದರೆ ಅದರಲ್ಲಿ ಕಾಯಂ ವರದಿಗಾರರು ಅಂತೇಳಿ ಸೇರಿಸ್ಬಿಟ್ಟಿದ್ರು. ಕಾಯಂ ವರದಿಗಾರರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಹಾಗೆ ಹೋಬಳಿ ಮಟ್ಟದಲ್ಲಿ ಇದ್ದರೆ ಅವರಿಗೆ ಮಾತ್ರ ಕೊಡಬೇಕು ಅಂತ ಯಾವ ಪತ್ರಿಕೆಗಳಲ್ಲೂ ಕಾಯಂ ಅಂತೇಳಿ ಕೊಡೋದೇ ಇಲ್ಲ ಈಗ. ಆ ಸಂದರ್ಭ ಅದಕ್ಕೋಸ್ಕರ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟ ಮೇಲೆ ಆ ಕಂಡೀಷನ್ ಕೂಡ ತೆಗೆದಿದ್ದಾರೆ. ಹೇಗೆಂದರೆ ಮುಖ್ಯಮಂತ್ರಿಗಳು ಕೊಡ್ತಾರೆ, ಆದರೆ ನಮಗೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಂದ್ರೆ ಹಂಗೆ ವಾರ್ತಾಧಿಕಾರಿ ಇದ್ದರೆ ಬೇಜಾರು ಮಾಡ್ಕೋಬಾರ್ದು. ಆದರೆ ಅಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ವಾರ್ತಾಧಿಕಾರಿಗಳು ವಾರ್ತಾ ಇಲಾಖೆ ಮಾಡ್ತಾರೆ, ಏನೇನೋ ಷರತ್ತುಗಳನ್ನು ಹಾಕಿರ್ತಾರೆ. ಅದು ಹಾಕಬಾರದು. ಮೂಲ ಉದ್ದೇಶನೇ ಪತ್ರಕರ್ತರಿಗೆ ಒಳ್ಳೇದು ಮಾಡೋಕ್ಕೆ ಇವತ್ತು ವಾರ್ತಾ ಇಲಾಖೆ. ಆ ನಿಟ್ಟಿನಲ್ಲಿ ಅದನ್ನು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಅದನ್ನು ಕೂಡ ಪತ್ರಕರ್ತರ ಆರೋಗ್ಯದ ವಿಚಾರಕ್ಕಾಗಿ ಹೋರಾಟ ಮಾಡಿದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿ ರಾಜ್ಯ ಸಂಘಟನೆ ಭರವಸೆ ಕೊಟ್ಟ ಪ್ರಕಾರನೇ ಬಜೆಟ್ನಲ್ಲಿ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಹಾಗಾಗಿ ಪತ್ರಕರ್ತರ ಸಂಘಟನೆ ನಿಮ್ಮ ಯೋಗಕ್ಷೇಮವನ್ನ, ನಿಮ್ಮ ಹಿತವನ್ನ ಬಯಸಿ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಆದರೆ ನಾವು ಕೂಡ ನಮ್ಮ ಪ್ರೊಫೆಷನ್ ಅಂತ ಹೇಳಿ ಇರುವಂಥವರು ಬೇರೆಯವರು 2 ವರ್ಷದ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗ್ಬೇಕಾಗಿ ವಿನಂತಿಯನ್ನು ಮಾಡ್ತಾ, ಈ ಸಂಘಟನೆ ಇರೋದೇ ಎಲ್ಲರನ್ನ ಒಳಗೊಂಡು ಸಂಘಟನೆಯನ್ನು ಮಾಡ್ಕೊಂಡು ಹೋಗೋದಕ್ಕೆ, ಎಲ್ಲರ ಒಳಿತನ್ನು ಬಯಸುವಂಥದ್ದು ಸಂಘಟನೆ ಇದು. ಹಾಗಾಗಿ ಈ ಸಂಘಟನೆ ನಾನು ಅನೇಕ ಕಡೆ ವಿಷಯವನ್ನು ಹೇಳ್ತೀನಿ. ಒಂದರೆ ಜೊತೆಯಲ್ಲಿ ಬರದಿದ್ದರೆ ಮನವೊಲಿಸಿ ಮುಂದಕ್ಕೆ, ಆದರೆ ಸಂಘಟನೆ ವಿಚಾರದಲ್ಲಿ ಅಡ್ಡ ಬಂದರೆ ಮೆಟ್ಟಿ ಮುಂದಕ್ಕೆ, ಇದು KWJ ಶಕ್ತಿ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಈ ಸಂಘಟನೆಗೂ ಬರತಕ್ಕುವ ಜೊತೆಗೆ ಪತ್ರಕರ್ತರ ವೃತ್ತಿಯನ್ನು ಕೂಡ ಅತ್ಯಂತ ಆತ್ಮವಿಶ್ವಾಸದಿಂದ, ವಿಶ್ವಾಸಾರ್ಹತೆ ಉಳ್ಳ ವೃತ್ತಿಯಾಗಿ ರೂಪಿಸಿಕೊಳ್ಳುವ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ಈ ಸಭೆಗೆ ಬಂದಂಥ ತಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸಿ ಪತ್ರಕರ್ತರ ಸಂಘ ಇದಕ್ಕೊಂದು ವಿಶೇಷತೆ ಇದೆ. ಇದು ಸುಮಾರು 1934ರಲ್ಲಿ
ಡಿ ವಿ ಗುಂಡಪ್ಪನವರು ಸ್ಥಾಪನೆ ಮಾಡಿರುವಂಥ ಈ ಸಂಘ ಇದಕ್ಕೆ ಚಾಲ್ತಿಯಲ್ಲಿ ಬಂದು ರಾಜ್ಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಬಂದಿದ್ವು. ಆದರೆ ನನಗೆ ತಿಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮಾನ್ಯತೆಯನ್ನು ಪಡೆದಿರುವಂಥ ಒಂದು ಸಂಘ ಅಂದರೆ ಏಕೈಕವಾಗಿ ಬಳ್ಳಾರಿಯ ಜಿಲ್ಲಾ ಪಂಚಾಯತ್ ಸಂಘ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಕಡೆ ಆಗಮಿಸಿರುವಂಥ ನಮ್ಮ ಮಾಜಿ ಮಹಾಪೌರರಾಗಿರುವಂಥ ರಾಜೇಶ್ವರಿ ಸುಬ್ಬಣ್ಣ, ಆ ರೀತಿಯಾಗಿ ಈ ಒಂದು ಸಂಘ ಇದರ ಒಂದು ದೊಡ್ಡ ಇತಿಹಾಸಕ್ಕೆ ಸೃಷ್ಟಿಯಾಗಿದೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಚುನಾವಣೆಗಳಂದ್ರೆ ನಮ್ಗಿಂತ ಬೆಸ್ಟ್ ತಮಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಚುನಾವಣೆಗಳು ಯಾವ್ಯಾವ ಅಂದ್ರೆ ಇಂಥ ಒಂದು ಸಂಘ ಸಂಸ್ಥೆಗಳ ಚುನಾವಣೆ ಗೆದ್ದು ಬಂದಾಗ ನಿಜವಾಗಿ ಜನಪ್ರತಿನಿಧಿಗಳು ಯಾವ ರೀತಿ ಕಷ್ಟ ಸುಖಗಳು ಇರ್ತಾವ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ದೊಡ್ಡ ಚುನಾವಣೆಗಳನ್ನ ಎದುರಿಸ್ಬೋದು, ಅಂದ್ರೆ ಚಿಕ್ಕ ಚಿಕ್ಕ ಚುನಾವಣೆಗಳನ್ನ ಮಾಡೋದಂದ್ರೆ ಅದು ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ತಲೆ ಇರಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇರಬೇಕು. ಅದರ ಜೊತೆಗೆ ಆ ಸಂಘ ಸಂಸ್ಥೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಬಹಳ ಒಂದು ಚಾಣಕ್ಷತನ ಇರಬೇಕು. ಅದು ಮಾತ್ರ ಇಲಾಖೆ ಸಾಧ್ಯ. ಯಾಕಂದ್ರೆ ಬಳ್ಳಾರಿ ಜಿಲ್ಲಾ ಪತ್ರಕರ್ತರ ಸಂಘ ಅಂದ್ರೆ ಬಹುಶಃ ನಮ್ಮ ರಾಜ್ಯದಲ್ಲಿ ಶಿವರಾಜ್ ಸಾಹೇಬ್ರೆ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಲೀಡರ್ಸ್ ಬಂದಾಗ ಬಹಳಷ್ಟು ವಿಜಯನಗರ ಜಿಲ್ಲೆ ಹೋದ್ರು ಕೂಡ ಆರಾಮಾಗಿರ್ತಾರೆ. ಅಂದ್ರೆ ಬಳ್ಳಾರಿಗೆ ಬಂದಾಗ ಭಯ ವಾತಾವರಣದಲ್ಲೇ ಬರ್ತಾರೆ. ಯಾರೇ ಆದ್ರೂ ಕೂಡ ರಾಜಕಾರಣಿಗಳಾಗಿರ್ಬೋದು, ಇನ್ನೊಬ್ರು ಇರ್ಬೋದು. ಯಾಕಂದ್ರೆ ನಮ್ಮ ಬಳ್ಳಾರಿಯ ಪತ್ರಕರ್ತರು ಅಷ್ಟು ಸ್ಟಬನ್ ಆಗಿ, ಅಂದ್ರೆ ಯಾವುದೋ ಒಂದು ಪ್ರಶ್ನೆ ಕೇಳೋದ್ರಲ್ಲಿ ಉದಾಸ ಮಾಡೋದಿಲ್ಲ. ಕೇಳಬೇಕಂದ್ರೆ ಕೇಳಬೇಕು, ಹೇಳ್ಬೇಕಂದ್ರೆ ಹೇಳ್ಬೇಕು. ಒಂದ್ ನಿಮಿಷ ಲೇಟ್ ಆದ್ರೂ ಕೂಡ ತೊಂದರೆ. ಅದಕ್ಕೆ ಬಳ್ಳಾರಿ ಜಿಲ್ಲಾ ಪತ್ರಕರ್ತರ ಸಂಘಟನೆಗಳು ನಾನು ಕೂಡ ಭಯ, ಭಕ್ತಿ ಮತ್ತು ಗೌರವ ಮೂರು ಇದ್ದಾವೆ. ಯಾಕಂದ್ರೆ ಬಹಳ ಕಡಿಮೆ, ಕೆಲವರಿಗೆ ಭಯ ಮಾತ್ರ ಇರುತ್ತೆ, ಕೆಲವರಿಗೆ ಭಕ್ತಿ ಇರುತ್ತೆ, ಕೆಲವರಿಗೆ ಗೌರವ ಇರುತ್ತೆ. ಅಂದ್ರೆ ಈ ಮೂರನ್ನು ಇಟ್ಕೊಂಡಿರೋದು ನಮ್ಮ ಬಳ್ಳಾರಿ ಜಿಲ್ಲೆಯ ಪತ್ರಕರ್ತರ ಸಂಘ ಅಂತ ಒಂದು ವಿಚಾರವನ್ನು ನಾನು ಹೇಳಿದ್ದೀನಿ. ಅದು ಬಹಳ ಇಷ್ಟಪಡ್ತೀನಿ. ಯಾಕಂದ್ರೆ ಭಯ, ಭಕ್ತಿ ಮತ್ತು ಗೌರವ ಇದ್ದಾಗ ಅದು ಬಹಳಷ್ಟು ಆತ್ಮೀಯವಾಗಿ ಇರುತ್ತೆ ಅಂತೇಳಿ ನನ್ನ ಭಾವನೆ ಇದೆ. ಯಾಕಂದ್ರೆ ಬಹಳ ಸಂದರ್ಭದಲ್ಲಿ ಭಯದಿಂದ ವಾತಾವರಣದಲ್ಲಿ ಇದ್ದಾಗ ಬೇರೆ ಸಂದರ್ಭ ಇರುತ್ತೆ, ಆದ್ರೆ ಭಕ್ತಿಯಿಂದ ಇದ್ದಾಗ ಬೇರೆ ಇರುತ್ತೆ, ಗೌರವದಿಂದ. ಈ ಮೂರನ್ನು ಬಿಟ್ಟು ಹೊರತುಪಡಿಸು ಒಂದು ಬಾಸ್ಕೆಟ್ ಹಾಕಿದ್ದಾಗ ಅದಕ್ಕೆ ನೋಡೋದೇ ಬೇರೆ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆ ರೀತಿಯಾಗಿ ಇವತ್ತು ಬಹುಶಃ ನಮ್ಮ ಸಂಘದ ಪದಾಧಿಕಾರಿಗಳು ಇವತ್ತು ಇದ್ದಾಗಲೇ ತಮ್ಮನ್ನ ಉದ್ದೇಶಿಸಿ ಮಾತಾಡಿರುವಂಥ ನಮ್ಮ ಕಾರ್ಯಕ್ರಮ ಬೇರೆಯವರು ಕೂಡ ಈಗಾಗಲೇ ಕೂಡ ಪತ್ರಿಕಾ ಸಂಘಕ್ಕೆ ನಾವು ಏನ್ ಮಾಡ್ಬೇಕು ಅನ್ನುವಂಥ ವಿಚಾರವನ್ನು ಅವರ ಭಾಷಣದಲ್ಲಿ ತಿಳಿಸಿದರೆ, ಅದಕ್ಕೆ ಪೂರಕವಾಗಿ ನಾನು ಕೂಡ ಈ ಭಾಗದ ಶಾಸಕರಾಗಿ, ನಾನು ಮತ್ತು ನಗರ ಶಾಸಕರಾಗಿರುವಂತ ಭರತ್ ರೆಡ್ಡಿ ಅವರು ಸೇರಿ ಕಾರ್ಯಕ್ರಮ ಸ್ವಲ್ಪ ಬಿಟ್ಬಿಟ್ರು. ಆಮೇಲೆ ಮಾತ್ರ ನಾನು ಮತ್ತು ಭರತ್ ರೆಡ್ಡಿ ಅವರು ಮತ್ತು ಮೇಯರ್ ಅವರು ಮತ್ತು ನಮ್ಮ ಮಾನ್ಯ ರಾಜ್ಯಸಭಾ ಸದಸ್ಯರಾಗಿರುವಂತ ನಾಸಿರುಲ್ ಅವರು ಎಲ್ಲರೂ ಸೇರಿ ಕೂಡ ನಮ್ಮ ರಾಜ್ಯದಲ್ಲಿಯೇ ವಿಶೇಷವಾಗಿರುವಂತ ಪತ್ರಕರ್ತರ ಸಂಘಕ್ಕೆ ನಾವು ಜವಾಬ್ದಾರಿಯಾಗಿ ನಿಮ್ಮ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋ ಒಂದು ವಿಚಾರವನ್ನು ನಾವು ತಿಳಿಸ್ತೀವಿ. ಇವತ್ತು ನಮ್ಮ ಮೂವರೆಲ್ಲ ಈ ಜನಪ್ರತಿನಿಧಿಗಳು ನಾವು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರುವಂತ ಆಯ್ಕೆ ಆಗಿರುವಂತ ಎಲ್ಲಾ ಜನಪ್ರತಿನಿಧಿಗಳು ಕೂಡ ನಿಮ್ಮ ಜೊತೆಗೆ ಇರುವಂತಹ ಒಂದು ಕೆಲಸ ಕಾರ್ಯಕ್ಕೆ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಅದರ ಜೊತೆಗೆ ನಮ್ಮ ಏನಿವತ್ತು ನಮ್ಮ ಸಂಘಕ್ಕೆ ಪದಾಧಿಕಾರಿಗಳಾಗಿರ್ಬೋದು, ನಮ್ಮಲ್ಲಿ ಏನಾದರೂ ತೊಂದರೆಗಳಾಗಿದ್ದಾಗ ಸರ್ಕಾರದಿಂದ ಯಾವ ಮಟ್ಟದಲ್ಲಿ ತರಬೇಕು ಅನ್ನೋ ಒಂದು ವಿಚಾರದಿಂದ ಹಿಡಿದು ತಮ್ಮ ಬೇರೆ ಬೇರೆ ವಿಚಾರದಲ್ಲಿ, ತಮ್ಮ ಕ್ಷೇಮಾಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಮುಂಚೂಣಿಯಾಗಿರ್ತೀವಿ. ಅದಕ್ಕೆ ಈಗಾಗಲೇ ಕೂಡ ನನಗೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಇವರೆಲ್ಲರೂ ಕೂಡ ಸಲಹೆ ಕೊಡ್ತಾ ಇದ್ರು. ನಮ್ಮ ಬಸವರಾಜ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಇವತ್ತು ಎಲ್ಲರೂ ಕೂಡ ಇಲ್ಲಿರುವಂತಹ ಪ್ರತಿನಿಧಿ ಅಂದ್ರೆ ಕೆಲವರೇ ಹೆಸರು ತಗೊಂಡಿದ್ದಾರೆ. ಅವರು ಬಹಳಷ್ಟು ಅವರೊಂದೇ ಅಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸೇರಿ ನಮ್ಮ ಜಿಲ್ಲಾ ಪತ್ರಿಕಾ ಸಂಘದ ಕಟ್ಟಡದ ಮೇಲೆ ಇವತ್ತು ಇನ್ನೊಂದು ಯಾರಾದರೂ ಒಬ್ಬ ನಮ್ಮ ರಾಜ್ಯದಿಂದ ನಮ್ಮ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದಾಗ ನಮ್ಮ ಸಂಘದ ಅಧ್ಯಕ್ಷರಾಗಿರ್ಬೋದು, ಬೇರೆ ಪದಾಧಿಕಾರಿಗಳು ಬಂದಾಗ ಹೋಟೆಲಲ್ಲಿ ಉಳ್ಕೊಳ್ಳೋ ಬಂದು ಅಲ್ಲೇ ಒಂದು ಅದರ ಮೇಲೆ ಒಂದು ರೂಮ್ ಹಾಕಿಬಿಟ್ಟು ಒಂದು ಗೆಸ್ಟ್ ಹೌಸ್ ತರ ಮಾಡ್ರಿ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಇವತ್ತು ನಾನು ನನ್ನ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನನ್ನ ಸೋದರರಾಗಿರುವಂತ ಅವರ ಪರ್ಮಿಷನ್ ತಗೊಂಡೆ. ಭರತ್ ರೆಡ್ಡಿ ಅವರು ಕೂಡ ಒಂದು 10 ಲಕ್ಷ ರೂಪಾಯಿ ಇಬ್ಬರದ್ದು ಖರ್ಚು ಮಾಡಿದ್ದಾರೆ. 25 ಲಕ್ಷ ರೂಪಾಯಿ ಮೂಲಕ ಅವರು 20 ಲಕ್ಷ ಮೂಲಕ ತಮ್ಮ ಕಟ್ಟಡದ ಮೇಲೆ ಒಂದು ಒಳ್ಳೆ ಕಟ್ಟಡವನ್ನು ಮಾಡಿ, ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿ, ಒಂದು ಹೋಟ್ಲಲ್ಲಿ ಯಾವ ರೀತಿ ಇರುತ್ತೆ ಅಂತ ಒಂದು 3 ರೂಮ್ ಅಥವಾ 2 ರೂಮ್ ನಾವು ಪ್ಲಾನ್ ಮಾಡಿಕೊಟ್ರೆ
ಅದಕ್ಕೆ ಆಗುವಂತ ಖರ್ಚು ಒಬ್ಬರು ಅಲ್ಲ, 20 ಲಕ್ಷ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು. ನಾವು ಭರತ್ ರೆಡ್ಡಿ ಅವರು ಮತ್ತು ನಮ್ಮ ದಾಸರಣ್ಣ ಅವರು ಎಲ್ಲರಿಗೂ ಜನಪ್ರತಿನಿಧಿಗಳು ಸೇರಿ ಅದನ್ನ ಮಾಡಿಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನ ಈ ವೇದಿಕೆ ಮೂಲಕ ತಿಳಿಸ್ತಾ, ಇವತ್ತು ನಮಗೆ ಬಹುಶಃ ಬಳ್ಳಾರಿ ಜಿಲ್ಲೆಯ ಒಂದು ಸಂಘಕ್ಕೆ ಚುನಾವಣೆ ಅಂದ್ರೆ ಇದೆಲ್ಲ ಬಂದ್ಗಳು ಮುಂಚೂಣಿಯಲ್ಲಿ ಬಂದ್ಮೇಲೆ ಇದರ ಜವಾಬ್ದಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಗೆ ಬೀಳ್ತೇವೆ. ಇವತ್ತು ಶಿವಾನಂದ ಸಾಹೇಬ್ ತಗಡೂರವರು ಬಂದ್ಮೇಲೆ ಅವರ ವಿಚಾರಗಳನ್ನ, ಅವರ ಅನಿಸಿಕೆಗಳನ್ನ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ಯಾವ ರೀತಿ ಇರಬೇಕು, ನಮ್ಮಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ. ನಾವು ಒಬ್ಬರನ್ನ ಗೆದ್ದು ಬಂದೀವಿ ಅಂದ್ರೆ ಸೋತಂತವ್ರು ಯಾರು ಕೂಡ ಬಿಡಬಾರ್ದು ಅಂತ ಹೇಳಿ ನನ್ನ ಮನಸ್ಫೂರ್ತಿಯಾದಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸೋತವರು ಕೂಡ ನಮ್ಮ ಸಂಘದವ್ರು ಅನ್ಕೋಬೇಕು, ಅಷ್ಟೇ ಒಂದು ವಾರ್ನಿಂಗಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕು. ಇವರು ಸೋತವರು ಬೇರೆ ಗುಂಪು ಅಂತ ಹೇಳಿ ತಿಳ್ಕೊಂಡು, ಯಾಕಂದ್ರೆ ಚುನಾವಣೆಗಳ ನಂತರ ನಾವು ಕೂಡ ಇವತ್ತು ನಾವು ಚುನಾವಣೆಗಳಲ್ಲಿ ಗೆದ್ದು ಬಂದಾಗ ನಂತರ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮುಂದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಅದೇ ರೀತಿ ತಾವು ಕೂಡ ಮಾಡ್ಬೇಕನ್ನುವಂತ ನನ್ನ ತಮ್ಮ ಸ್ನೇಹಿತರಾಗಿ ಒಂದು ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ಮೂರ್ತಿ ಅವರು ಎಲ್ಲರೂ ಕೂಡ ಹಳಬರು ಬಹಳ ಜನ, ಶಿವಾನಂದ ಸಾಹೇಬ್ರೆ ಇಲ್ಲೆಲ್ಲರೂ ಕೂಡ ನಮ್ಮಲ್ಲಿ ಇರುವಂತವ್ರು, ನನ್ನ ಕ್ಲಾಸ್ಮೇಟ್ಗಳು, ನಮ್ಮ ಮನೆ ಪಕ್ಕದವರು, ನಮ್ಮ ಪಕ್ಕದ ಓಣಿಯಲ್ಲಿದ್ದವರು, ಎಲ್ಲರೂ ಕೂಡ ಇಲ್ಲದೆ. ಅಂದ್ರೆ ಪತ್ರಿಕಾ ಮಿತ್ರರು ಪತ್ರಿಕಾ ರಂಗಕ್ಕೆ ಯಾವ ರೀತಿ ಬರ್ತಾರೆ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೋಡ್ಕೊಂಡು ಬರ್ತಾರೆ. ಎಲ್ಲಿ ಏನು ಉದ್ಯೋಗ ಸಿಗಲಿಲ್ಲ ಅಂದ್ರೆ ಪತ್ರಿಕಾ ರಂಗಕ್ಕೆ ಬಂದು ಅದರಲ್ಲಿ ಯಶಸ್ವಿ ಆಗಿರ್ತಂಥವ್ರು ಬಳ್ಳಾರಿಯಲ್ಲಿ ಬಹಳ ಜನ ಇದ್ದಾರೆ ಅಂತ ಒಂದು ವಿಚಾರವನ್ನು ತಿಳಿಸ್ತೀವಿ. ಇವತ್ತು ತಮ್ಮ ಸ್ವಯಂ ಉದ್ಯೋಗಗಳನ್ನು ಹುಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಆ ಸ್ವಯಂ ಉದ್ಯೋಗ ಏನಂದ್ರೆ ನಮ್ಮ ಶಾಸಕ ಸ್ಥಾನಗಳು, ನಮ್ಮ ಎಂ.ಎಲ್.ಎಗಳು ಬೇರೆ ತರ ಇದ್ರೆ ತಮ್ಮ ಒಂದು ಜೀವನಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಕಷ್ಟ ಸುಖದಲ್ಲಿ ಏರುಪೇರುಗಳು ಆಗ್ತಾ ಇರ್ತಾರೆ. ಅಂದ್ರೆ ನಮಗೆ ಬಹಳಷ್ಟು ಧೈರ್ಯ ಬೇಕು, ಎಲ್ಲೆಲ್ಲಿ ಬೆಳಿಗ್ಗೆ ಹೋಗ್ಬೇಕು, ರಾತ್ರಿ ನಿದ್ದೆ ಇರಲ್ಲ, ಅದನ್ನೆಲ್ಲ ನಿಂತು ಮತ್ತೆ ತಮ್ಮ ಆರೋಗ್ಯವನ್ನು ನೋಡ್ಕೊಂಡು ನಾವು ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆಯ ನ್ಯೂಸ್ ಕೊಡಬೇಕು, ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಬೇಕು ಅನ್ನೋಂಥ ವಿಚಾರವನ್ನು ಒಂದು ನಮ್ಮ ಜೀವನದ ಹಂತದೊಳಗೆ ಅಂಗವನ್ನು ತೊರೆದು ತಾವು ಕೆಲಸ ಮಾಡ್ತಾ ಇರ್ತೀರಲ್ಲ, ಆ ಕೆಲಸಕ್ಕೆ ಎಷ್ಟು ಶ್ಲಾಘನೆ ಹೇಳಿದ್ರು ಕೂಡ ಕಡಿಮೆ ಅನ್ನುವಂಥ ವಿಚಾರವನ್ನು ಬಹುಶಃ ತಾವೆಲ್ಲರೂ ಕೂಡ ಜೀವನದಲ್ಲಿ ಕಷ್ಟಪಟ್ಟು ಬಂದಿರ್ತೀವಿ. ಪ್ರತಿಯೊಬ್ಬರು ಕೂಡ ಹಂತ ಹಂತವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಏರುಪೇರು ಕೂಡ ಸಹಜ ಇರುತ್ತೆ. ಆದ್ರೆ ಎರಡು ಫೀಲ್ಡ್ಗಳಂದ್ರೆ ನನಗೆ ತಿಳಿದಾಗಲೇ ರಾಜಕೀಯ ರಂಗದಲ್ಲಿ ಮತ್ತು ಪತ್ರಿಕಾ ರಂಗದಲ್ಲಿ ಎರಡು ಕೂಡ ಜೋಡಣೆಗಳಾಗಿರ್ತವೆ. ಅಂದ್ರೆ ಕಷ್ಟ ಸುಖಗಳು. ನಮ್ಮ ಶಿವಾನಂದ ಸಾಹೇಬರಿಗೆ ಬಹಳಷ್ಟು ಅನುಭವವಾಗಿರ್ತದೆ. ಇವತ್ತು ರಾಜ್ಯದ ಅಧ್ಯಕ್ಷರಾಗಿರಂದ್ರೆ ಎಷ್ಟು ಏಳು ಬಿಡುಗಳು ನೋಡಿ ಬಂದಿರ್ತಾರೆ ಅಂದ್ರೆ ಅವರಿಗೆ ಗೊತ್ತಿರುತ್ತೆ. ಅವರು ಒಂದ್ಸತಿ ಕುಂತು ನೆನೆಸ್ಕೊಂಡ್ರೆ ಅವ್ರಿಗೆ ಭಯ ಉಂಟು, ನಮ್ಮ ಜೀವನ ಇಷ್ಟವರೆಗೆ ಬಂದಿದೆ ಅಂತ ಹೇಳಿ. ಆ ರೀತಿಯಾಗಿ ರಾಜಕೀಯ ರಂಗ ಆಗಿರ್ಬೋದು, ಪತ್ರಿಕಾ ರಂಗ ಆಗಿರ್ಬೋದು, ಬಹಳಷ್ಟು ಏಳು ಬೀಳುಗಳು ಬಂದೇ ಇರ್ತವೆ. ಇವತ್ತು ಬಹಳಷ್ಟು ಕಾಂಪಿಟೇಷನ್. ನಮ್ಮ ರಂಗ ಅಂತೂ ತಾವು ಹೇಳಕ್ಕೆ ಹೋಗ್ಬೇಡ್ರಿ, ನಮ್ಮ ಮೇಲೆ ಬೆಳೆಸೋದು ಕೂಡ ನೀವೇ. ನಮ್ಮನ್ನು ಒಳ್ಳೆಯವರು ಮಾಡೋದ್ರಿಂದ ಹಿಡಿದು ನಾವು ಮಾಡುವಂತ ಕಾರ್ಯಗಳನ್ನ ಹಿಡಿದು ನೆಗೆಟಿವ್ ಅಂದ್ರೆ ನೆಗೆಟಿವ್, ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಅನ್ನುವಂತ ವಿಚಾರವನ್ನು ತೋರಿಸೋದ್ರಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯ ಮಾಡುವಂತ ಒಂದು ಸಂದರ್ಭ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ರಂಗದಲ್ಲಿ ಕೂಡ ಏಳು ಬೀಳು ಇರ್ತವೆ. ಅದನ್ನ ಮೆಟ್ಟು ನಿಲ್ಲುವಂತ ಶಕ್ತಿ ಆ ದೇವರು ಕೊಡ್ಬೇಕು. ಇವತ್ತು ನನಗಂತೂ ನನಗಾಗಿರುವಂತ ಒಂದು ಅನ್ಯಾಯವನ್ನು ನಾನು ಹೇಳ್ತಾ ಇಲ್ಲ. ಅಂದ್ರೆ ರಾಜಕೀಯ ರಂಗ ಕೂಡ ಅದೇ ರೀತಿಯ ಸ್ಪೀಡ್ ಅಲ್ಲಿ ಇರುತ್ತೆ. ಒಬ್ಬರು ಬೆಳಿತಾರೆ ಅಂದ್ರೆ ಇನ್ನೊಬ್ರು ನೋಡ್ತಾ ಇರ್ತಾರೆ, ಅದನ್ನ ತಪ್ಪಿಸ್ಕೊಂಡು ಬರ್ಬೇಕು. ಅದೆಲ್ಲ ಆದ್ಮೇಲೆ ಜನಗಳ ಮಧ್ಯೆ ಇರುವಂತದ್ದು ಮಾಡ್ಕೊಡ್ಬೇಕು. ಅದೆಲ್ಲ ಆದ್ಮೇಲೆ ಇನ್ನೊಂದು ಸಮಸ್ಯೆಗಳು ಬರ್ತಾ ಇರ್ತವೆ. ಆ ಸಮಸ್ಯೆಗಳಂತೂ ನನಗೆ ನನ್ನ ಜೀವನದಲ್ಲಿ ನನಗೆ 50 ವರ್ಷ ಇದ್ದಾರೆ. ಇವತ್ತು ಈ ಜೀವನದಲ್ಲಿ ನನಗೆ ಎಷ್ಟು ಏಳು ಬೀಳುಗಳು ನೋಡಿದೆ ಅಂದ್ರೆ ಅದು ಕಂಡರಿಲಾರ್ದಷ್ಟು. ಇವತ್ತು ಹಿಮಾಲಯ ಎಷ್ಟು ಎತ್ತರ ಇದ್ರೆ ಗೊತ್ತಿಲ್ಲ, ಅಷ್ಟು ಎತ್ತರಕ್ಕೆ ಹೋಗಿ ಮುಟ್ಟುವಂತದ್ದನ್ನು ಕೂಡ ನೋಡಿ ಬಂದಿದ್ದೀವಿ. ಅದಾದ ನಂತರ ಅದು ಏಳು ಬೀಳುಗಳು ಮಧ್ಯೆ ಕೂಡ ನೋಡಿ ಬಂದಿದ್ದೀವಿ. ಆದ್ರೆ ತಮ್ಮೆಲ್ಲರ ಸಹಕಾರದಿಂದ ನಮ್ಮೆಲ್ಲರ ಮಿತ್ರರು, ನಮ್ಮ ಶಾಸಕರಾಗಿರ್ಬೋದು, ಭರತ್ ಆಗಿರ್ಬೋದು, ನಾವೆಲ್ಲರೂ MP ಅವರು ಸೇರಿ ಬಳ್ಳಾರಿ ಜಿಲ್ಲೆಯೆಲ್ಲ ಒಂದು ಉತ್ತಮವಾದಂತ ಜಿಲ್ಲೆ ಮಾಡ್ಬೇಕಂತೇಳಿ ನಮ್ಮ ಎಲ್ಲಾ ವ್ಯವಸ್ಥೆಗಳನ್ನ ತೊರೆದು ಈ ಬಳ್ಳಾರಿ ಜಿಲ್ಲೆಯಿಂದ ಅಭಿವೃದ್ಧಿಯಿಂದ ತೆಗೆದುಕೊಂಡು ಬಣ್ಣ ಕಟ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತೇಳಿ ನಾನು ಈ ವೇದಿಕೆ ಮೂಲಕ ನಮ್ಮ ಕಳಕಳಿಯಿಂದ ನಾನು ಕೇಳ್ಕೊಂಡಿರ್ತೇನೆ. ಒಂದು ಪತ್ರಿಕಾ ಸಂಘದ ಮಿತ್ರರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಾವು ಬೆಳಕು ಚೆಲ್ಲುವಂತ ವಿಚಾರಗಳು ಇರ್ತವೆ. ಆದ್ರೆ ಕೆಲವು ಸಂದರ್ಭದಲ್ಲಿ ನಮಗೆ ಗೊತ್ತಾಗದಂತ ಕೆಲವು ವಿಚಾರಗಳು ಇರ್ತವೆ. ನಾವು ಪತ್ರಿಕೆಯನ್ನು ಬದಲಾಗ್ತೀವಿ. ಪತ್ರಿಕೆ ಹೋದಾಗ ನೋಡ್ರೆ ನೋಡಿ ಎಲ್ಲಿಂದ ಕೂಡ ಸುದ್ದಿ ಅಂತೂ ಬಿಡೋದಿಲ್ಲ. ಆ ಕಳಿಸೋದಂದ್ರೆ ಆ ಕೆಲಸದ ಮೇಲೆ ಇರುವಂತ ಒಂದು ಪ್ರೀತಿಯಿಂದ ಹಿಡಿದು ಬದ್ಧತೆಯನ್ನು ನೋಡ್ತೀವಲ್ಲ, ಆ ಬದ್ಧತೆಯನ್ನು ಇಲ್ಲಿ ನೋಡಿದ್ರೆ ಕಾಣುತ್ತೆ. ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಮಲಗಿದ್ದಾಗ, ಎದ್ದಿದ್ದಾಗ, ಬಾತ್ರೂಮ್ ಹೋದಾಗ, ನನಗೆ ತಿಳಿದಾಗ ಬಾತ್ರೂಮ್ ಕೂಡ ಫೋನ್ ತಗೊಂಡು ನ್ಯೂಸ್ ಮಾಡ್ತಾ ಇರ್ತೀವಿ. ಅಂತ ದಿನಗಳು ಕೂಡ ಬಂದಿರ್ತದೆ. ಅದ್ರ ಬೆಳಗ್ಗೆ ಮುಂಚೆಯಿಂದ ಹಿಡಿದು ರಾತ್ರಿ ಮಲಗವರೆಗೆ ತಾವು ಯಾವಾಗಲೂ ಕಾರ್ಯ ಪ್ರವೃತ್ತರಾಗಿ ವಿಚಾರವನ್ನು ತಿಳಿಸಿ ಇವತ್ತು ನಾನು ಕೂಡ ಬಹುಶಃ ಕೆಲವು ಸಂದರ್ಭದಲ್ಲಿ
ಕೆಲವು ನ್ಯೂಸ್ಗಳು ನಿಜ ಇರ್ತವೆ, ಕೆಲವು ನ್ಯೂಸ್ಗಳು ಸುಳ್ಳು ಇದ್ದಾಗ ಕೂಡ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡುವಂಥದ್ದು ನನಗಾಗಿರುತ್ತೆ. ನನ್ನ ರಾಜಕೀಯ ಜೀವನದಲ್ಲಿ ಕೆಲವು ಏಳು ಬೀಳುಗಳ ಮಧ್ಯೆ ಕೆಲವು ಸುಳ್ಳನ್ನು ಬಂದರೂ ಕೂಡ ಅದನ್ನು ಕೂಡ ರಾತ್ರಿ ಕುತ್ಕೊಂಡು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮರು, ನನ್ನ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ಕೊಂಡು ಸುಳ್ಳು ಅಂತ ಹೇಳಿ. ಆದ್ರೆ ನಿಜ ಬಂದಾಗ ಅದನ್ನು ಕೂಡ ಅಷ್ಟೇ ಮಾಡೋದಿಲ್ಲ, ಅದಕ್ಕಿಂತ ಡಬಲಾಗಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಸುಳ್ಳು ಬಂದಾಗ ಬಹಳಷ್ಟು ಮನಸ್ಸಿಗೆ ನೋವಾಗುತ್ತೆ. ಆದ್ರೆ ಅದನ್ನ ಆ ಸುಳ್ಳು ಅನ್ನುವಂಥ ವಿಚಾರವನ್ನು ಯಾವ ರೀತಿ ಹೇಳ್ಬೇಕು ಗೊತ್ತಾಗಲ್ಲ. ಅದನ್ನ ಹೇಳಿದ್ರೆ ಇಲ್ಲಿ ನಯ, ಭಯ, ಭಕ್ತಿ, ಗೌರವ ಮೂರು ಬಂದಿರ್ತವೆ. ಯಾವ ರೀತಿ ಹೇಳ್ಬೇಕಂತಿಲ್ಲ, ಆದ್ರೂ ಕೂಡ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆದ್ರೆ ಒಂದು ನಮ್ಮಂತ ನಾವು ಹೆಂಗ್ ತಗೊಂಡ್ರೆ ನಾನಾಗ್ಲಿ ಬರೋದಾಗ್ಲಿ ಅದನ್ನ ಚಾಲೆಂಜ್ ಆಗಿ ತಗೊಂಡು, ನಮ್ಮ ಬಳ್ಳಾರಿ ಜನರಿಗೆ ಚಾಲೆಂಜ್ ಆಗಿ ತಗೊಂಡು ಅದನ್ನ ಮೆಟ್ಟು ನಿಲ್ಲಿ ಗೆದ್ದು ಮತ್ತೆ ತೋರಿಸ್ಬೇಕು ಅನ್ನುವಂಥ ಛಲದಿಂದ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ತಾವು ಏನು ಬರೆದಿದ್ದರಿಂದ ನಾನು ಕೂಡ ಅದನ್ನ ಸ್ಫೂರ್ತಿ ಹಾಕೋಬೇಕು. ಅಂದ್ರೆ ನನ್ನ ರಾಜಕೀಯ ಜೀವನದಲ್ಲಿ ತಾವು ಏನೇ ಬಂದ್ರು ಅದಕ್ಕೆ ಸ್ಫೂರ್ತಿ ಹಾಕೋಬೇಕು. ಒಳ್ಳೆಯದು ಬಂದ್ರು, ಕೆಟ್ಟದ್ದು ಬಂದ್ರು, ಯಾಕಂದ್ರೆ ಅವ್ರ ಅನಿಸಿಕೆಗಳನ್ನು ಹೇಳಿರ್ತಾರೆ. ಅದನ್ನ ನಮ್ಮ ಕಣ್ಣು ತೆರೆಸುವಂತ ಕೆಲಸಕ್ಕೆ ನಾವು ಮಾಡ್ತಾ ಇರೋದು ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತು ಬಹುಶಃ ತಾವೆಲ್ಲರೂ ಕೂಡ ಪತ್ರಿಕಾ ಸಂಘದವರು ಇವತ್ತು ಬಹುಶಃ ನಮ್ಮ ಭಾಗದ ಜಿಲ್ಲೆಯ ಸಂಘ ಬಹಳ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಬಹುಶಃ ನಮಗೆ. ಯಾಕಂದ್ರೆ ನಮ್ಮ ಜೊತೆಗೆ ನಾವೆಲ್ಲ ಕೂಡ ಸ್ನೇಹಿತರು, ನಮ್ಮ ಪಕ್ಷವನ್ನೆಲ್ಲ ಎಲ್ಲ ಪಾರ್ಟಿ ಪಕ್ಷಗಳನ್ನು ಬಿಟ್ಟು ಎಲ್ಲ ಜಾತಿಗಳನ್ನು ಬಿಟ್ಟು ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ನಾವೆಲ್ಲರೂ ಹೋಗ್ತೀವಿ. ಬಳ್ಳಾರಿಯ ಜನಪ್ರತಿನಿಧಿಗಳನ್ನು ಹಿಡಿದು ಸಾಮಾನ್ಯ ಜನರು ಕೂಡ ನಿಮ್ಮ ಬೆಂಬಲಿದ್ದಾರೆ. ನೀವು ಮಾಡಿದಂಥ ಕಾರ್ಯಕ್ಕೆ ಯಾವತ್ತೂ ಕೂಡ ಹೆಗ್ಗಳಿಕೆ ಇರುತ್ತೆ, ಅದನ್ನ ಹೊಗಳಿಕೆ ಇರುತ್ತೆ. ಯಾರೋ ಒಬ್ಬರು ಹೊಗಳ್ತಾ ಇರ್ತಾರೆ, ತೆಗಳ್ತಾ ಇರ್ತಾರೆ, ಅವರೆಲ್ಲ ಕೂಡ ಬದಿಗೊತ್ತು ಕೆಲಸ ಮಾಡಿಕೊಂಡು ಹೋಗುವಂತ ಶಕ್ತಿ ತಮಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಈ ಭಾಗದಲ್ಲಿ ಪತ್ರಿಕಾ ಮಿತ್ರರು ಬಹಳಷ್ಟು ಏರುಪೇರುಗಳನ್ನು ನೋಡ್ತಾ ಇರ್ತೀವಿ. ಅವ್ರ ಜೊತೆಗೆ ನಿಮ್ಮ ಜೊತೆಗೆ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ತಾವು ಬಂದಿದ್ದ ರಂಗವನ್ನ ತಾವು ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡಬಹುದು ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಕೂಡ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಒಳ್ಳೇದಾಗಬೇಕು, ಮಕ್ಕಳಿಗೆ ಕೂಡ ಒಳ್ಳೇದಾಗುವಂತ ಕೆಲಸ ನಮ್ಮ ಸರ್ಕಾರಗಳು ಯಾವ ರೀತಿ ಆ ಯೋಜನೆಗಳನ್ನ ತಮ್ಮ ಮನೆ ಭಾಗಕ್ಕೆ ತಂದು ಕೊಡುವಂತಹ ಜವಾಬ್ದಾರಿ ನಾವು ಶಾಸಕರು, ನಾವೆಲ್ಲರೂ ಇರುವಂತಹ ಶಾಸಕರು ಮಾಡಿಕೊಡ್ತೀವಿ ಅಂತ ಕೂಡ ಈ ವೇದಿಕೆ ತಿಳಿಸಿ ನಾವೆಲ್ಲರ ಜೊತೆಗೆ ಯಾವತ್ತೂ ಕೂಡ ಹಿಂದಿರುಗಿ ಸ್ನೇಹಪೂರ್ವಕವಾಗಿ ಇವತ್ತು ಪಾಸಿಟಿವ್ ನೆಗೆಟಿವ್ ಅಲ್ಲ, ಎಲ್ಲದಕ್ಕೂ ನ್ಯೂಸ್ ಅಂದ್ರೆ ನ್ಯೂಸ್, ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನ್ಯೂಸ್ ಈಸ್ ನ್ಯೂಸ್ ಅಷ್ಟೇ. ಅಂದ್ರೆ ಒಂದು ಯಾವುದೋ ಒಂದು ವಿಚಾರ ಬಂದಾಗ ಅದು ವಿಚಾರನೇ ಆಗುತ್ತೆ ಹೊರತು ಅದರಿಂದ ಒಳ್ಳೇದು ಕೆಟ್ಟದ್ದು ಅಂತೇಳಿ ಭಾವಿಸಬಾರ್ದು ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಅಂತ ವಿಚಾರವನ್ನು ತಿಳಿಸಿ ನಿಮ್ಮ ಬೆನ್ನೆಲುಬಾಗಿ ಯಾವಾಗಲೂ ಕೂಡ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ನಮ್ಮ ಭರತ್ ರೆಡ್ಡಿ ಅವರು ಕೂಡ 3ನೇ ತಾರೀಕು ನಮ್ಮ ವಾಲ್ಮೀಕಿಯ ವಿಗ್ರಹ ಸ್ಥಾಪನೆ ಮಾಡುವಂತ ಒಂದು ಕಾರ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದನ್ನ ನನ್ನ ತಮ್ಮ, ನನ್ನ ಸೋದರರಾಗಿರುವಂತಹ ಭರತ್ ರೆಡ್ಡಿ ಅವರನ್ನ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ಮನಸ್ಸನ್ನು ನಾವು ಬಂದಿವಿ ಅಂತ ವಿಚಾರವನ್ನು ತಿಳಿಸ್ತೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ. ಅದರ ಜೊತೆಗೆ ಎಲ್ಲಾ ಸಂಘ ಸಂಸ್ಥೆಗಳನ್ನ, ಎಲ್ಲಾ ಸಮಾಜಗಳನ್ನ ಒಕ್ಕೂಟಲಾಗಿ ತೆಗೆದುಕೊಂಡು ಹೋಗುವಂತಹದ್ದಕ್ಕೆ ನಾವು ಕೈ ಹಾಕ್ತೀವಿ, ಅದರ ಜೊತೆಗೆ ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಬಹಳ ಹಿರಿಯರು ನನಗೆ ಕೆಳಗೆ ಮುಂದೆ ಪದರಾಜ್ ಅವರಾಗಿರ್ಬೋದು, ನಮ್ಮ ಹರಿಶಂಕರ್ ಆಗಿರ್ಬೋದು, ನಮ್ಮ ಯಜಮಾನರು, ನಮ್ಮ ತಂದೆ ಸಮಕಾಲರಾಗಿರ್ಬೋದು, ನಮ್ಮ ಅಣ್ಣವರು ಬಸವರಾಜ್ ಅವರು, ಅವ್ರು ನಮ್ಮ ಮೇಲೆ ಒಂದು ಕೋಪ ಅಲ್ಲೇ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅವರನ್ನ ಆಗ್ಬೇಕಾಗಿತ್ತು. ಕಳೆದ ಬಾರಿ ಕೂಡ ಮಿಸ್ ಆಯ್ತು. ನನಗೆ 2 ಸಂದರ್ಭದಲ್ಲಿ ಕೂಡ ಅವ್ರದ್ದು ಹತ್ತಿರಕ್ಕೆ ಬಂದು ಮಿಸ್ ಆಯ್ತು. ಅವ್ರನ್ನ ಯಾವುದೇ ರೀತಿಯಾಗಿ ಕೂಡ ಅವ್ರನ್ನ ಒಂದು ಆ ಅವಾರ್ಡ್ಗೆ ತೆಗೆದುಕೊಂಡು ಹೋಗುವಂತ ಶಕ್ತಿ ನನಗೆ ಕೊಡಬೇಕಂತೇಳಿ ನಾನು ಕೇಳ್ಕೊಂತ, ಅದ್ರ ಜೊತೆಗೆ ಬಸವರಾಜ್ ಅವರು ಕೂಡ ಬಹಳಷ್ಟು ಹಿರಿಯರಿದ್ದಾರೆ. ನನ್ನ ತಂದೆ ಜೊತೆಗೆ ಕೆಲಸ ಮಾಡಿದಂಥವ್ರು, ಅಂದ್ರೆ ಅವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಬೆಳೆದು ಬಂದಂಥವ್ರು. ಅವರು ಕೂಡ ಇವತ್ತು ತಾವೆಲ್ಲರಿಗೂ ಬಹಳಷ್ಟು ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ ಅನ್ನೋ ಒಂದು ವಿಚಾರ ತಿಳಿಸಿ ತಮ್ಮ ಜೊತೆಗೆ ಯಾವ ಜೊತೆಗೆ ಬಹಳ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಜೋಶಿಯವರು ಹಳೆಯ ಮಿತ್ರರು ಇದ್ದಾರೆ. ಇನ್ನ ಬಹಳ ಜನ ಎಲ್ಲರೂ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಎಲ್ಲ ಕೂಡ ಮೂರ್ತಿ ಅವರು, ನಮ್ಮ ಹರಿಶಂಕರ್ ಅವರು, ನಮ್ಮ ಚೌಧರಿ ಅವರು, ನಮ್ಮಿಂದ ಸೀನಿಯರ್ಗಳೆಲ್ಲ ಅದ್ರ ಜೊತೆಗೆ ಮೈದವರೆಲ್ಲ ಇದ್ರು. ಎಲ್ಲ ಕಂಡ್ರು ಮತ್ತೆ ಹೋದ್ರು. ಅವ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮದಂತ ಕಾರ್ಯಗಳನ್ನ ಮಾಡಿಕೊಂಡು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮ ಪತ್ರಿಕಾ ಸಂಘಕ್ಕೆ ಇವತ್ತು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಇವತ್ತು ನನಗೆ ಇಷ್ಟು ಆತ್ಮಪೂರ್ವಕವಾಗಿ ತಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಸ್ನೇಹಿತರಾಗಿರುವಂಥ ನಮ್ಮ ಗೌಡರು
ವೀರಭದ್ರಗೌಡರು ಬಹಳ ನೆರವಾಗಿದ್ದಾರೆ. ಏನಿದ್ರು ಕೂಡ ನನಗೆ ಕೂಡ ವಿಶ್ವನಾಥ್ ಸಾಹೇಬ್ರೆ ಹೆಂಗ್ ಕೇಳ್ತಾರೆ ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಏನಾದ್ರು ಇದ್ದಾಗ ನೇರವಾಗಿ ನನಗೆ ಬಂದು ಮಾತಾಡಿ ಗಲಾಟೆ ಮಾಡುವಂತ ಶಕ್ತಿ ಅವ್ರ ಒಬ್ಬರಿಗೆ ಅಂದ್ರೆ ಎಲ್ಲರಿಗೂ ಐತೆ. ಆದ್ರೆ ಅವರು ಮುಂಚೂಣಿ ಬಂದು ಹೇಳ್ತಾ ಇರ್ತಾರೆ ಅಂದ್ರೆ ಸಮಾಜದಲ್ಲಿ ಇರುವಂತ ಒಂದು ಕಳಕಳಿ. ಅವರು ಇವತ್ತು ನಮಗೆ ಅಧ್ಯಕ್ಷರಾಗಿರ್ತಾರೆ, ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ತಮ್ಮ ಸಂಘಟನೆ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವ್ರು ಇದ್ದಾರೆ ಅಂದ್ರೆ ನನಗೆ ಬಹುಶಃ ಈ ಸಂಘ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನನಗೆ ಇಷ್ಟು ಆತ್ಮೀಯವಾಗಿ ಬರಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ 2 ಲಕ್ಷ ರೂಪಾಯಿ ಅದು ದೊಡ್ಡದಲ್ಲ. ಆದ್ರೂ ಕೂಡ ನನ್ನ ಹಳದಿ ಸೇವೆ ಪ್ರಾರಂಭ ಮಾಡಿ ನಿಮ್ಮ ಜೊತೆಗೆ ತಮ್ಮ ಕ್ಷೇಮಾಭಿವೃದ್ಧಿ ಜೊತೆಗೆ ತಮಗೆ ಪತ್ರಕರ್ತರಿಗೆ ಏನಾದ್ರು ತೊಂದರೆ ಆದಾಗ ಅದನ್ನು ಮೀಸಲಿರುವಂತ ಒಂದು ಕೆಲಸಕ್ಕೆ ಇವತ್ತು ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆಗೆ ಕೂಡ ಇವತ್ತು ನಮ್ಮ ಬಸವರಾಜ್ ಅವರು, ನಮ್ಮ ಗೌಡರು, ನಮ್ಮ ಮಂಜಣ್ಣವರು, ನಮ್ಮ ನಾಗರಾಜ್ ಅವರು, ನಮ್ಮ ಮಹೇಂದ್ರ ಬಹಳ ಜನ ಎಲ್ಲರೂ ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಡೆಪಾಸಿಟ್ ಅನ್ನು ಇಟ್ಟು ಆ ಡೆಪಾಸಿಟ್ ಮೂಲಕ ನಮಗೆ ಮಾಡಲಿಕ್ಕೆ ಅದನ್ನು ಚಾರ್ಜ್ ತಪ್ಪಿದ್ರೆ ನಾವು, ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ನಾಸಿರ್ ಅವರು, ಇದರ ಮಧ್ಯೆ ಜನಪ್ರತಿನಿಧಿಗಳು ಎಲ್ಲ ಸೇರಿ ಮೇಯರ್ ಅವರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲಾ ಕಾರ್ಪೊರೇಟ್ಗಳು ಬಂದಿದ್ದಾರೆ. ಆಯಾಜ್ ಅವರಾಗಿರ್ಬೋದು, ನಮ್ಮ ವಿಕ್ಕಿ ಅವರು, ಸೋಮು ಅವರು, ವಿಪಕ್ಷಗಳು ಕೂಡ ಬಂದಿದ್ದಾರೆ. ಈಗ ಬಂದ್ರೆ ಗೊತ್ತಿಲ್ಲ ನೋಡಿ, ಈಗ ಬಂದಿದ್ದಾರೆ ವಿಪಕ್ಷಗಳು ಕೂಡ ಬೇರೆ ಪಕ್ಷ ಆದ್ರೂ ಕೂಡ ನನಗೆ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಯಾವಾಗಲೂ ಕೂಡ ಜೊತೆಯಾಗಿ ಇಟ್ಕೊಂಡು ಹೋಗ್ತಾರೆ. ಅಂದ್ರೆ ಬಳ್ಳಾರಿ ಒಂದು ವಿಭಿನ್ನ ಇರುತ್ತೆ. ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲಿ ಪಕ್ಷ ಪಾರ್ಟಿಗಳು ಜಗಳ ಇರ್ತೀವಿ. ಭರತ್ ರೆಡ್ಡಿ ಅವರೇ, ಭರತ್ ರೆಡ್ಡಿ ಅವ್ರಿಗೆ ಹೆಂಗ್ ಬೇಕಿಲ್ಲ ಅಣ್ಣ ಹಿಂಗ್ ಆಗ್ಬೇಕಂದ್ರೆ ಹಿಂಗ್ ಆಗ್ಬೇಕು. ಇನ್ನೊಂದು 2017 ಅವರು ಬಂದಾಗ ಆಗ್ತಾರಂತ ಅವರು ಕೂಡ ಭವಿಷ್ಯ ಮುಂದಕ್ಕೆ ಒಳ್ಳೆ ಭವಿಷ್ಯಕ್ಕೆ ಇರುತ್ತೆ. ಯಾಕಂದ್ರೆ ಬಿಸಿ ರಕ್ತ ಇದ್ದಾಗ ಹಾಗೆ ಇರುತ್ತೆ. ಅಂದ್ರೆ ಬಿಸಿ ರಕ್ತ ಅಂದ್ರೆ ಅದಕ್ಕೆ ವಿಭಿನ್ನ ಇರಲ್ಲ. ಆದ್ರೆ ಹೊಸದಾಗಿ ಆದಾಗ ಇವತ್ತು ನೋಡಿ ನಮ್ಮ ಪತ್ರಕರ್ತರ ಸಂಘ ಹೊಸದಾಗಿ ಆದಾಗ ನಮ್ಮ ಗೌಡರು 1 ವರ್ಷ ಬಿಟ್ಟು ಹೋಗೋದು. ಅವ್ರು ಹೆಂಗ್ ಕೆಲಸ ಮಾಡ್ತಿರ್ತಾರೆ, ಅದು ಮಾಡೋಣ ಇದು ಮಾಡೋಣ ಅದಕ್ಕೆ ಹೋಗೋಣ ಅಂತೇಳಿ ಹೆಂಗ್ ಕೆಲಸ ಮಾಡ್ಕೊಂಡು ಹೋಗ್ತಿರಂತ ಹೊಸದಾಗಿ ಆಯ್ಕೆ ಆದಾಗ ಅದೇ ರೀತಿಯಂತ ಪ್ರವೃತ್ತಿ ಮನಸ್ಸಲ್ಲಿ ಇರುತ್ತೆ. ಅಂದ್ರೆ ಆ ಪ್ರವೃತ್ತಿ ಮನಸ್ಸಲ್ಲಿ ಇದ್ರೆ ಅವ್ರಿಗೆ ಬಹಳ ದೊಡ್ಡ ಫ್ಯೂಚರ್ ಇರುತ್ತೆ. ಮುಂದೆ ಹೋಗಿದ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಒಂದು ಅವಕಾಶ ಇರುತ್ತೆ. ಆ ಅವಕಾಶಗಳನ್ನ ಇಟ್ಕೊಂಡ್ರೆ ಮಾತ್ರನೇ ಆ ಬಲ ಬರುತ್ತೆ, ಚಲನ ಬರುತ್ತೆ, ಬಲದ ಬರುತ್ತೆ, ಹಠದ ಬರುತ್ತೆ. ಅಂದ್ರೆ 100 ಕಡಿಮೆ ಆಗ್ಬೇಕಂದ್ರೆ 3 ಸತ್ಯ ಮೇಲೆ ಆಗ್ಬೇಕಂತ 3ರಿಂದ ಆದ್ಮೇಲೆ 4ನೇ ಬಾರಿಂದ ಆಗಿದ್ದೀನಿ. ನಾನು ಕೆಲವರು ನೋಡಿದಾಗ ಏನಪ್ಪ 4ನೇ ಬಾರಿಂದ ಸುಳ್ಳು ಹೇಳ್ತಾರೆ ಅನ್ಕೊಂತಾರೆ. ನಾನು 2008ರಿಂದ ಕಂಟಿನ್ಯೂ ಆಗಿದ್ದೀನಿ ಶಿವರಾಜ್ ಸಾಹೇಬ್ರೆ. ಅಂದ್ರೆ ಕೆಲವರಿಗೆ ನಾನು ML ಆಗಿದ್ದಂತೇಳಿ ಇದುವರೆಗೂ ಕೂಡ ಅನಿಸ್ತಾ ಇಲ್ಲ ನನಗೆ. ಯಾಕಂದ್ರೆ ಎಲ್ಲಿ ಕೂಡ ಇವಾಗ ಯಾರಾದ್ರೂ ML ಅಂದ್ರೆ ನಾನು ತೋರಿಸ್ಕೋಬೇಕು, ಯಾರಾದ್ರೂ ತೋರಿಸ್ಬೇಕು. ಬಳ್ಳಾರಿಯಲ್ಲಿ ತೋರ್ಸಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿದ್ರು ಅಣ್ಣ, ಇಲ್ಲಿ ನೋಡಿದ್ರು ತಮ್ಮ, ಪಕ್ಕದ ಮನೆ, ಅಕ್ಕದ ಮನೆ, ಇಲ್ಲಿ ಎಲ್ಲ ಕೂಡ ಇಲ್ಲೇ ಇರ್ತಾರೆ. ನಾವೆಲ್ಲ ಕೂಡ ಜೊತೆಯಾಗಿ ಬೆಳೆದಿರ್ತವ್ರು ಯಾರಾದ್ರೂ ತೋರಿಸ್ಬೇಕು ಅರ್ಥ ಆಗಲ್ಲ. ಹೋಗ್ಲಪ್ಪ ಬೆಂಗಳೂರಲ್ಲಿ ತೋರಿಸ್ಬೇಕಂದ್ರೆ ಬೆಂಗಳೂರಿಗೆ ಹೋದ್ಬಿಟ್ಟು ನಾವು ML ಅಂತ ಕ್ಲಾಸಿಂದ ಬರೋದಿಲ್ಲ. ಇನ್ನ ಕಡಿಮೆ ಆಗ್ತಿತ್ತು. ಅಂದ್ರೆ ಬಹಳ ಕಡಿಮೆ ಮಾಡಿದ್ರೆ ಲೋ ಪ್ರೊಫೈಲ್ ಆಗಿ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ದವರು. ಆದ್ರೆ ಕೆಲವು ಸಂದರ್ಭದಲ್ಲಿ ಬಂದಾಗ ಒಂದು ಯಾವುದೇ ಒಂದು ಆಲೋಚನೆಗಳು ಯೋಚನೆಗಳು ಇದ್ದಾಗ ಅದ್ರ ಬದ್ಧವಾಗಿರುವಂತದ್ದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಛಲದಿಂದ ಇದ್ದವರು. ಅದಕ್ಕೆ ಇವತ್ತು ನಾನು 4 ಬಾರಿ ಆಗಿ ಬಂದಿದ್ದೀನಿ. ಆ ರೀತಿಯಾಗಿ ನಾವು ಬರೋದವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯಕ್ಕೆ ಬರಬೇಕು. ಛಲ, ಬಲ ಮತ್ತು ಹಠ 3 ಕೂಡ ಇಟ್ಕೊಂಡು ಹೋಗ್ಬೇಕು. ಯಾವತ್ತೇ ಮನುಷ್ಯನಿಗೆ ಛಲನೂ ಬರಬೇಕು, ಬಲನೂ ಬರಬೇಕು, ಹಠನೂ ಬರಬೇಕು. ಇವೆಲ್ಲ ಕೂಡ 3 ಇಟ್ಕೊಂಡು ಹೋದಾಗ ಅವ್ರ ಒಳ್ಳೆ ಫ್ಯೂಚರ್ ಇರುತ್ತೆ. ಆದ್ರೆ ಎಲ್ಲೆಲ್ಲಿ ನಾವು ಕಡಿಮೆ ಆಗ್ಬೇಕು ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡ್ಬಿಟ್ರೆ ಈ ನಮ್ಮ ರಾಜಕೀಯದ ಒಂದು ಗಣಿತ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಬಹಳಷ್ಟು ಬ್ಯೂಟಿಫುಲ್. ಈ ಮ್ಯಾಥಮೆಟಿಕ್ಸ್ ನಿನ್ನೆ ರಾತ್ರಿ ಯಾರಾದ್ರೂ ಕಂಡಿದ್ರೆ ಆ ಮ್ಯಾಥಮೆಟಿಕ್ಸ್ ಆ ಗಣಿತ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಸಂದರ್ಭ ನಮ್ಮ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಗಣಿತ ಹೆಂಗಿರುತ್ತೆ ಅಂದ್ರೆ ಇವಾಗ 10 - 1 ಎಷ್ಟಪ್ಪ? 10 - 1 ಎಷ್ಟು? 9. ಆದ್ರೆ ನಮ್ಮ ಪೊಲಿಟಿಕಲ್ ಗಣಿತದಲ್ಲಿ 10 - 1 is 0. 10 ಕೆಲಸ ಮಾಡಿ 1 ಕೆಲಸ ಏನಾದ್ರು ಮೈನಸ್ ಆದ್ರಿಂದ 9 ಕೂಡ ಸೊನ್ನೆ ಆಗ್ತವೆ. ಅಂತ ಒಂದು ರಂಗದಲ್ಲಿ ನಾವು ಇರ್ತೀವಿ. ಅದನ್ನು ಕೂಡ ಬಿಟ್ಟು ನಿಂತ್ಕೊಂಡು ಬರಬೇಕು ಅನ್ನುವಂಥ ವಿಚಾರ ತಿಳಿಸಿ ನಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ನಾನಂದ್ರೆ ಆ ಮ್ಯಾಥಮೆಟಿಕ್ಸ್ ಬಹಳ ನಂಬ್ಕೊಂಡು ನಾನು ಬಂದಂತವನು. 10 - 1 is 0 ಅಂತೇಳಿ ನಂಬ್ಕೊಂಡು ಬರ್ತೀವಿ. 10 - 1 8 ಆಗೋದಿಲ್ಲ ರಾಜಕೀಯದಲ್ಲಿ. ಎಲ್ಲಿ ಇವತ್ತಿನ ಕಾಲದಲ್ಲಂತೂ ಎಲ್ಲಾ ರಂಗದಲ್ಲೂ ಹಾಗಾಗಿದೆ. ಒಂದು ಕೆಲಸ ಮಾಡೋದಂದ್ರೆ ಈ ಮಿಕ್ಕಿದ 9 ಕೂಡ ಹೋಗ್ತಿರ್ತಾರೆ. ಹಂಗಾಗಿದೆ. ಅದನ್ನ ಬಹಳ ಯೋಚನೆ ಇಟ್ಕೊಂಡು ನಾವು ಹೋಗ್ಬೇಕನ್ನುವಂಥ ವಿಚಾರವನ್ನು ತಿಳಿಸಿ ನಾವೆಲ್ಲರೂ ಕೂಡ ಒಳ್ಳೇದಾಗಬೇಕು. ನಮ್ಮ ಜೊತೆ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನೋಡ್ರೆ ವೀರಭದ್ರಗೌಡ್ರೆ, ನಮ್ಮ ತಮಿಳೂರು ಇದರ ರಾಜ್ಯಾಧ್ಯಕ್ಷರ ಜೊತೆಗೆ ನಾವು ಮಾತು ಕೊಡ್ತೇವೆ. ತಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ.
ನಿಮ್ಮ ಜೊತೆಗೆ ನಮ್ಮ ಎಲ್ಲ ಕೂಡ ನಮ್ಮ ಕಾರ್ಪೊರೇಟ್ಗಳು ಇಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ನಮ್ಮ ಎಲ್ಲ ಕಾರ್ಪೊರೇಟ್ಗಳು ಬಂದಿದ್ದಾರೆ. ಅದರ ಜೊತೆಗೆ ನಗರದಲ್ಲಿರುವಂಥ ಎಲ್ಲ ಸದಸ್ಯರು ಬಂದಿದ್ದಾರೆ. ಅವರಿಗೆ ಅಧ್ಯಕ್ಷರಿಂದ ಹಿಡಿದು ಮಹಾಪೌರರಿಂದ ಹಿಡಿದು ಉಪಮಹಾಪೌರರು ಅವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇಡೀ ಬಳ್ಳಾರಿ ಕಾರ್ಪೊರೇಷನ್ ನಮ್ಮ ಸಂತರ ಜೊತೆಗೆ ಇಡುತ್ತೆ. ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಶಾಸಕರು ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ತಮ್ಮ ಜೊತೆಯಾಗಿ ತಮ್ಮ ಹೆಜ್ಜೆ ಆಗ್ತಾ ತಮ್ಮ ಕಷ್ಟದಲ್ಲಿ ಸುಖದಲ್ಲಿದ್ದು ಭಾಗಿಯಾಗೋದ್ರಿಂದ ನಮ್ಮ ಕಷ್ಟಕ್ಕೆ ಯಾವತ್ತಿದ್ರು ನಮ್ಮ ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಬಳ್ಳಾರಿಯ ನಾಯಕರ ಜೊತೆಗೆ ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನನಗೆ ಇಷ್ಟು ಆತ್ಮೀಯವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಕೂಡ ನಮ್ಮ ಮುಖ್ಯವಾಗಿ ನನ್ನ ಸ್ನೇಹಿತರಾಗಿರುವಂಥ ವಿಭಾಗದವರು ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವಾನಂದ ಸಾಹೇಬ್ರನ್ನ ಎರಡನೇ ಪ್ರೋಗ್ರಾಮ್ ಅಲ್ಲಿ ನಾನು ಕಾಣ್ತಾ ಇದ್ದೇನೆ. ಈಗಾಗಲೇ ಕೂಡ ನಾನು ವಿಡಿಯೋ ಗ್ರೌಂಡ್ ಅಲ್ಲಿಂದ ಕೂಡ 2022 ಅಂತ ಗೊತ್ತಿಲ್ಲ ನಾವು ಮಾಡಿದ್ವಿ. 22ರಲ್ಲಿ ಬಂದಾಗ ಸಾಹೇಬ್ ಬಂದಾಗ ಅವತ್ತು ಒಂದು ವೇದಿಕೆ ಹಂಚ್ಕೊಂಡಿದ್ವಿ. ಇದೇ ರೀತಿಯಾಗಿ ಇನ್ನಷ್ಟು ಹಲವಾರು ಒಂದು ವೇದಿಕೆಗಳನ್ನ ನಾವೆಲ್ಲರೂ ಕೂಡ ನಮ್ಮ ಸಂಘದ ಜೊತೆಗೆ ಹಂಚ್ಕೊಂತೀವಿ ಅನ್ನೋ ವಿಚಾರ ತಿಳಿಸಿ ನಿಮ್ಮ ಜೊತೆಯಾಗಿ ಹೇಳಿ ನಿಮ್ಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಾನು ಇವತ್ತು ಸಂಘಕ್ಕೆ ಬರೋಕ್ಕೆ ಆಗ್ತಾ ಇದ್ದಿಲ್ಲ. ಆದ್ರೂ ಕೂಡ ಇವತ್ತು ಬರಲೇಬೇಕಂತೇಳಿ ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ ಬರಬೇಕು ಅಂತ ಹೇಳಿ ಇವತ್ತು ಬಂದು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಹಳಷ್ಟು ಮನಸ್ಫೂರ್ತಿಯಾದಂತ ಒಂದು ಸಂತೋಷವಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಗಿದು ಬಟ್ ನಿಮ್ ರಾಜ್ಯಾಧ್ಯಕ್ಷರು ಶಿವಾನಂದ ಅವರ ನಾನು ಒಂದು ಅದಕ್ಕೇನಂತಾರೆ ಪ್ರೀತಿ ಇದೆ. ಒಂದ್ ಮಾತು ಹೇಳ್ಬೇಕು ಅವ್ರಿಗೆ. ಬಳ್ಳಾರಿಯಲ್ಲಿ ನಾನು ಹೇಳ್ಬೇಕಾಗಿದ್ದು ನೀವು ಹೇಳ್ಬಿಟ್ರಿ. ಬಳ್ಳಾರಿಯಲ್ಲಿ ಏನಾದರೂ ಯಾರಿಗಾರು ಸ್ಟೇಟ್ ಫಾರ್ವರ್ಡ್ ಮಾತಾಡ್ಬೇಕಂದ್ರೆ ನಾನೇ ಮಾತಾಡ್ಬೇಕು, ಇನ್ಯಾರು ಮಾತಾಡೋದಿಲ್ಲ. ಆಯ್ತಾ? ನೀವು ನಿಮ್ಮ ಪತ್ರಕರ್ತರು ಹೆಂಗಿದ್ದಾರೆ ಎಲ್ಲರಲ್ಲ, ಕೆಲವು ಜನ ಹೆಂಗಿದ್ದಾರೆ, ಕೆಲವು ಜನ ಒಳ್ಳೆಯವರಿದ್ದಾರೆ, ಕೆಲವು ಜನ ಸರಿಗಿಲ್ಲ, ಸ್ವಲ್ಪ ಜನ ಅನ್ಪ್ರಿನ್ಸಿಪಲ್ಡ್ ಇದ್ದಾರೆ. ಅವೆಲ್ಲ ನೀವು ಹೇಳಿದ್ರಿ. ಅದು ಆಕ್ಚುಲಿ ನಾನು ಹೇಳೋದು ನಾನು ನೋಡೋದಿಲ್ಲ, ನಾನು ಹೇಳ್ಬಿಡ್ತೀನಿ. ಬಹಳ ಜನ ಸಿಟ್ಟಾಗ್ತದೆ, ಸಿಟ್ಟಾಗ್ಲಿ. ನಾನು ಇದನ್ನ ನನ್ನ ಮನಸ್ಸಲ್ಲಿ ಏನಿದೆ ಹೇಳಿ, ಅದು ನೀವು ಹೇಳ್ಬಿಟ್ರಿ. ನಾನು ಹೇಳಿ ಬಂದು ಅದು ಒಂದೇ ಒಂದು ಪಾಯಿಂಟ್ ನಾನೇನು ಹೇಳೋದಂತ ನೀವು ಹೇಳ್ಬಿಟ್ರಿ. ಧನ್ಯವಾದಗಳು. ಎಲ್ಲರೂ ನಿಮ್ಮ ರಾಜ್ಯಾಧ್ಯಕ್ಷರು ಏನು ಒಂದು 2-3 ಪಾಯಿಂಟ್ ಹೇಳಿದ್ದಾರೆ, ನನಗೆ ಬಹಳ ಮೆಚ್ಚುಗೆ ಆಯ್ತು, ಬಹಳ ಮೆಚ್ಚುಗೆ ಆಯ್ತು. ದಯವಿಟ್ಟು ಎಲ್ಲರೂ ಮುಂದೆ ನೀವು ಇದೇ ರೀತಿಯಾಗಿ ನಿಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳಿದ್ದಾರೆ, ಏನು ಮಾರ್ಗದರ್ಶನ ಮಾಡಿದ್ದಾರೆ, ಅದೇ ಪ್ರಿನ್ಸಿಪಲ್ಸ್ ಇಟ್ಕೊಂಡು ನೀವು ಮುಂದೆ ಕೂಡ ಇದೇ ರೀತಿಯಾಗಿ ಅನ್ಬಯಾಸ್ ರಿಪೋರ್ಟಿಂಗ್ ಮಾಡಬೇಕಂತ ನಿಮ್ಮ ಹತ್ರ ಎಲ್ಲ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕೂಡ ಪತ್ರಕರ್ತರ ಸಂಘದಲ್ಲಿ ಭಾಷಣ ಕೊಡುವಾಗ ಮಾತು ನಿಂತೋದ ಬರುತ್ತೆ ಅಂತ ಬರುತ್ತೆ. ಕರೆಂಟ್ ಹೋಗಿದ್ರೆ ಬರೆಯಲು ಅದೇ ರೀತಿಯಲ್ಲಿ ಇವತ್ತೆಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಪತ್ರಕರ್ತರು ಬಹಳಷ್ಟು ಮಂದಿ ನಮ್ಮ ತಂದೆಯವರ ಆತ್ಮೀಯರು. ಅದು ನಮ್ಮ ತಂದೆಯವರ ಮೇಲೆ ನಿಮ್ಗಿರುವಂಥ ಅಭಿಮಾನ ನನ್ನ ಮೇಲೆ ಕೂಡ ಬಹಳ ಸರಿ ನೀವು ತೋರಿಸಿದಿರಿ, ತೋರಿಸ್ತಾನೆ ಇದೆ. ಯಾವುದೇ ಒಂದು ಕೆಲಸ ಒಳ್ಳೆಯ ಕಾರ್ಯ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ನಿಮ್ಮ ಕಡೆಯಿಂದಲೇ ನನಗೆ ಕರೆ ಅನ್ಬೋದು ಇಂಥ ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ವಿ ಅಂತ ಹೇಳ್ತಿದ್ವಿ. ಮತ್ತು ಅದ್ರ ಜೊತೆಗೆ ಯಾವ್ದಾರ ಕೆಟ್ಟ ಕೆಲಸ ನಮ್ಮ ಕಡೆಯಿಂದ ಗೊತ್ತಿದ್ದಂಗೆ ಆದಾಗ ನೀವೇ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತು, ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನೀವೇ ಫೋನ್ ಮಾಡಿ ಇಂಥ ಕೆಲಸ ಮಾಡ್ತಿದ್ದೀವಿ, ನಿಮಗೆ ಕೆಟ್ಟದಾಗತ್ತೀವಿ ತಿದ್ದುಕೋ ಅಂತೇಳಿ ಅಷ್ಟು ನೀವು ನಮ್ಮನ್ನು ಇಷ್ಟು ಅಭಿಮಾನ ಇಟ್ಕೊಂಡು ನಮ್ಮನ್ನು ಒಳ್ಳೆಯ ದಾರಿಯನ್ನು ತಗೊಂಡು ಹೋಗ್ತಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದರ ಜೊತೆಗೆ ನಾಗೇಂದ್ರನವರು ಬಹಳಷ್ಟು ಮಾತಾಡೋದು, ಪತ್ರಕರ್ತರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ನಾವಿಬ್ಬರು ಕಲಿತೆ ಹೋಗ್ಬೇಕಾಗುತ್ತೆ. ನೀವಿಲ್ಲ ನಾವಿಲ್ಲ ನೀವಿಲ್ಲ. ಯಾಕಂದರೆ ನೀವು ನಾವು ಮಾಡಿದ ಕೆಲಸಗಳನ್ನ ಜನ ತೋರಿಸೋಕ್ಕೆ ನಮಗೆ ಒಂದು ಹೆಸರು ಬರೋಂಥ ಕೆಲಸ ಆಗುತ್ತೆ. ನಾವು ಮಾಡಿದಂಥ ಒಂದು ಕಾರ್ಯಕ್ರಮಗಳು ಎಲ್ಲದಕ್ಕೆ ನೀವು ಒಳ್ಳೆಯದಾಗಿ ಟೀಕೆ ಮಾಡಿದಾಗ ನಮಗೆಲ್ಲ ಎಷ್ಟು ಕರೆಕ್ಟಾಗಿ ಮಾಡ್ತಿದ್ದೀವಿ, ಇದರಲ್ಲಿ ಎಷ್ಟು ಕೆಟ್ಟದಾಗಿ ಮಾಡ್ತಿದ್ದೀವಿ, ಇದನ್ನು ನಾವು ಇನ್ನೂ ಸರಿ ತಿಳ್ಕೊಬೇಕಾಗಿ ಏನಿದೆ ಅಂತೇಳಿ ತಮ್ಮಿಂದ ನಾವು ಕಲಿಬೇಕಾಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಮಂಜಣ್ಣ ಅವ್ರು ಹೇಳ್ತಿದ್ರು,
ಎಲ್ಲ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗ್ತಿದೆ, ನಾವು ನಾಗೇಗೌಡನವರು ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ಹೇಳಿ ಬಹಳಷ್ಟು ನಿಮಗೂ ಗೊತ್ತಿದೆ. ಈ ಕಾಲದಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಶಾಸಕರಾಗಿರ್ಬೋದು. ಯಾಕಂದರೆ ಇವಾಗ ಜನರು ಬಹಳಷ್ಟು ಬುದ್ಧಿವಂತರಾಗಿರ್ಬೇಕು. ನಾವೇನೋ ಕೆಲಸ ಮಾಡಕ್ಕೆ ಹೋಗ್ಬೇಕು, ಯಾರನ್ನ ರೋಡ್ ವೈಡಿಂಗ್ ಮಾಡಕ್ಕೆ ಹೋಗ್ಬೇಕಾದಾಗ ಕೋರ್ಟ್ ಕಚೇರಿ ಅಂತೇಳಿ ಬಹಳಷ್ಟು ಅಡಚಣೆಗಳು ಹೋಗ್ಬಾರ್ದು. ಆದರೆ ಅವನ್ನೆಲ್ಲ ಇವತ್ತು ಮೇಂಟೈನಿಂಗ್ ನಿಮ್ಮ ಸರ್ಕಾರದಿಂದ ಬಹಳಷ್ಟು ಮಂದಿ ನೀವೇ ಹೇಳ್ತೀವಿ, ಒಂದು 2-3 ತಿಂಗಳು ತೊಂದರೆ ಆಗುತ್ತೆ, ಹೊರಗಡೆ ಆದರೆ ಮಾಡೋ ಕೆಲಸ ಒಳ್ಳೆಯದೇ ಮಾಡ್ತೀವಿ, ಮಾಡ್ಕೊಂಡು ಹೋಗ್ತೇವೆ. ತಾವು ಕೊಟ್ಟಂಥ ಸ್ಫೂರ್ತಿಯಿಂದನೇ ಇವತ್ತು ನಾವೆಲ್ಲರೂ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಇರ್ಬೋದು, ನಾಗೇಗೌಡರಾಗಿರ್ಬೋದು ಅಂತ ಹೇಳಿ ಇಚ್ಛೆ ಕೊಡ್ತೀನಿ. ಇನ್ನು ಮುಂಬರುವಂಥ ದಿನಮಾನದಲ್ಲಿ ನಮ್ಮ ಹೊಸ ವರ್ಷದಲ್ಲಿ ನಮ್ಮ ಅಣ್ಣ ಮಂತ್ರಿ ಆಗಿದ ತಕ್ಷಣ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆ ಬರುವಂತಿದೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಂದ್ರೆ ದೊಡ್ಡ ಮಟ್ಟದಲ್ಲಿ ನಾವೇನು ಬಳ್ಳಾರಿ ಜಿಲ್ಲೆಯನ್ನು ಸುವರ್ಣ ಬಳ್ಳಾರಿ ಜಿಲ್ಲೆ ಮಾಡಬೇಕು ಅನ್ಕೊಂಡಿದ್ವು, ಅವೆಲ್ಲ ಕನಸುಗಳು ನನಸಾಗಂತ ಸಮಯ ನಮ್ಮ ಅಣ್ಣವರು ಮಂತ್ರಿ ಆಗಿದ ತಕ್ಷಣ ಶುರುವಾಗಿದೆ. ಹೀಗೆ ಶುರುವಾಗಿದೆ. ಅಣ್ಣವರು ಮಂತ್ರಿ ಆಗಿದ ತಕ್ಷಣ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ ಇಚ್ಛೆ ಪಡ್ತಾ, ಅದರ ಜೊತೆಗೆ ಅಣ್ಣವರು ಏನು ಭವನಕ್ಕೆ ಏನೋ 10 ಲಕ್ಷ ಮತ್ತೆ ಶಾಸಕರ ನಿಧಿಯಿಂದ 10 ಲಕ್ಷ ಕೊಡೋದಂತಂದ್ರು. ಇನ್ನ ಅದು 20 ಲಕ್ಷ ಕಮ್ಮಿ ಆದರೂ ನೀವು ಇನ್ನೂ ಬೇಕಾದರೂ ನಾವು ನಾಗೇಂದ್ರನವರು ಇನ್ನಷ್ಟು ಅನುದಾನವನ್ನು ಮಾಡಿ, ಯಾಕಂದರೆ ಯಾರನ್ನಪ್ಪ ಬೇಕಂದ್ರು ಅನ್ನೋರು ಹೇಳ್ದಂಗೆ ಯಾರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿಮಗೆ ಬೇಕಾಗಿದ್ದು ಬಂದಾಗ ಅವ್ರು ಬಳ್ಳಾರಿಯಲ್ಲಿ ಯಾರೋ ಅದು ಇದು ಬೇರೆ ಕಡೆ ರೂಮಲ್ಲಿ ಇದ್ರೆ ಚೆನ್ನಾಗಿರಲ್ಲ. ಪತ್ರಕರ್ತರಂದ್ರೆ ಮುಖ್ಯವಾಗಿ ನಾವು ಅವ್ರಿಗೆ ದೊಡ್ಡ ಗೌರವ ತೋರಿಸಿ ನೋಡ್ಕೊಳ್ಬೇಕು ಅಂತ ಹೇಳ್ದ. ಅದಕ್ಕೆ ಖರ್ಚಾದರೂ ನಾವು ಇನ್ನಷ್ಟು ಇನ್ನೊಂದು 10 ಲಕ್ಷ ರೂಪಾಯಿ ಜಾಸ್ತಿ ಆದರೂ ನೀವು ಹೇಳಿದ್ರೆ ಅದು ನಾವು ಮಾಡ್ಕೊಳ್ತೀವಿ. ಅದರ ಜೊತೆಗೆ ಏನು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಇವಾಗೇನು ನಮ್ಮ ವೀರಭದ್ರಗೌಡಣ್ಣವರು, ನಮ್ಮ ಮಾರುತಿ ಅಣ್ಣವರು ಎಲ್ಲರೂ ಹೇಳ್ತಿದ್ರು, ಮೂರ್ತಿ ಅಣ್ಣವರು ಎಲ್ಲ ಹೇಳ್ತಿದ್ರು. ಅದಕ್ಕೆ ನಮ್ಮ ಕೈಯಿಂದ 2 ಲಕ್ಷ ರೂಪಾಯಿಯನ್ನು ನಾನು ಪತ್ರಕರ್ತರ ನಿಧಿಗೆ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ನೀವು ಯಾವತ್ತು ಹೇಳಿದ್ರೆ ಅವತ್ತು ನಾನು ಕಳಿಸ್ಕೊಡ್ತೇನೆ. ಮುಂಚೆನೆ ಬಂದಿದ್ರೆ ನಾಗೇಂದ್ರ ಹೇಗಿದ್ದ ನಾನು ಕೊಟ್ಬಿಡ್ತಿದ್ದೆ, ಸ್ವಲ್ಪ ಲೇಟ್ ಭಾಷಣ ಮಾಡೋದು. ನಾನು ಸಹ ಬಳ್ಳಾರಿಯ ವಾತಾವರಣದ ಬಗ್ಗೆ ಈಗ ರಾಜ್ಯದಲ್ಲೇ ಆ ವಾತಾವರಣ ಆ ಥರ ಪತ್ರಕರ್ತರ ಬಗ್ಗೆ ಕೆಲವರಿಗೆ ಹೇಳಿರೋದು ಸತ್ಯ. ಅಂದರೆ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ಇಂಚಿಂಚನ್ನು ಯಾಕೆ ಇರಬೇಕು, ಏನಾಗ್ತದೆ, ಏನು ಮಾಡ್ತಾರೆ ಅಂತೇಳಿ ಆ ಕಹಿ ಅನುಭವಗಳು ಬಳ್ಳಾರಿಯಲ್ಲಿ ಎಲ್ಲರಿಗೂ ಕೆಲವು ಆಗಿದೆ, ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ಅದನ್ನು ನಾವು ಹಿಡಿದ್ರೆ ನಾನು ಎಲ್ಲಿ ಬಯಸ್ತಿದ್ದೀನಿ. ನಾನು 2 ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ. ಒಂದು, ಪತ್ರಕರ್ತರು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ನೈಜ ಉದಾಹರಣೆ ಅಂದರೆ, ನಾನು ಕಳೆದ 15-16 ವರ್ಷದಿಂದ ನಮ್ಮ ದೇವಸ್ಥಾನದ ಒಂದು ಧರ್ಮಕರ್ತರಾಗಿದ್ದಾಗ ನಾವು ಪ್ರತಿ ದಸರಾ ಮುಗಿಸಿದ್ವಿ ಒಂದು ಪತ್ರಕರ್ತರ ಸಭೆಗಳು ಒಂದು ಹಬ್ಬದ ಬಗ್ಗೆ ಸಭೆ ಮಾಡ್ತಾ ಇದ್ವಿ ನಾವು. ಸೊ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಸರ್ಕಾರದ ಗ್ರಾಂಟ್ ಬರೆದಿದ್ದಾಗ ನಮ್ಮ ಸ್ವಾರ್ಥ ಅವ್ರು ಬಂದು ಮೀಟಿಂಗ್ ಮಾಡೋದು, ಆ ಹಬ್ಬದ ಬಗ್ಗೆ ಬೆಳೆದು ಮತ್ತು ಆವಾಗ ಜಿಲ್ಲಾಧಿಕಾರಿ ಫೋನ್ ಮಾಡಿದ್ವಿ ದೇವಸ್ಥಾನದ ಕೆಲಸ ಸ್ಟಾರ್ಟ್ ಆಗಿದ್ರೆ. ಬಟ್ ಅವ್ರ ಮಾತುಗಳಿಗೆ 50 ಲಕ್ಷ 1 ಕೋಟಿ 20 ಆದರೆ ಪತ್ರಕರ್ತರು ಇವತ್ತೇನು ದೇವಸ್ಥಾನ ಅಭಿವೃದ್ಧಿ ಆಗಲಿಕ್ಕೆ ಅವರು ಸಹ ಕಾರಣಕರ್ತರು. ನಾನು ಪ್ರತಿ ವರ್ಷ ನಾವು ಸಭೆಕರ್ತ ಬರೋದು, ಸ್ವಲ್ಪ ಸರ್ಕಾರದಿಂದ ನಾವು ಫೋನ್ ಮಾಡೋದು, DCL ಮಾಡೋದು. ಆದರೆ ಆ ದೇವಸ್ಥಾನ ಹೇಳಿದ್ರೆ ನಮ್ಮ ಅನುದಾನ ಜೊತೆಗೆ ನಿಮ್ಮ ಸಹಕಾರವೂ ಸಹ ಇದೆ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತೇನೆ. ಎರಡನೇದು, ನಮ್ಮ ಜಿಲ್ಲಾಧ್ಯಕ್ಷರು ವೀರಭದ್ರಗೌಡರು ಒಂದು ಮನವಿಯನ್ನು ಹೇಳಿದರು ಈ ಕ್ಷೇಮಾಭಿವೃದ್ಧಿ ನಿಧಿ ಬಗ್ಗೆ. ಖಂಡಿತವಾಗಿ ಅವರು ಮನವಿ ಕೊಟ್ಟಿದ್ದಾರೆ. ನಾನು ನಮ್ಮ ನಗರ ಮತ್ತು ಗ್ರಾಮೀಣ ಶಾಸಕರು ಮತ್ತು ನಮ್ಮೆಲ್ಲ ಪಾಲಿಕೆಯ ಸದಸ್ಯರ ಹತ್ರ ಈ ಪೂರ್ವಭಾವಿ ಬಜೆಟ್ ಸಭೆಯಲ್ಲಿ ಚರ್ಚೆ ಮಾಡಿ ನಿಮಗೆ ನಮ್ಮ ಪಾಲಿಕೆ ವತಿಯಿಂದ ಏನು ನಿಮಗೆ ನ್ಯಾಯವಾಗಿ ಬರ್ತಕ್ಕಂಥ ಅನುದಾನವನ್ನಲ್ಲಿ ಆ ನಿಧಿಗೆ ಖಂಡಿತವಾಗಿಯೂ ಈ ಒಂದು ಬಜೆಟ್ನಲ್ಲಿ ಇಡಲಿಕ್ಕೆ ಎಲ್ಲರ ಸಹಮತವನ್ನು ತೋರಿ ಇಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸಹ. ಹೇಳ್ತಾ ಒಂದು ಒಳ್ಳೆಯ ಅವಕಾಶವನ್ನು ಸನ್ಮಾನಿಸಿದರೆ ಮತ್ತೊಮ್ಮೆ ತಮಗೆ ನಮಸ್ಕಾರ ಅಂತ ತಿಳಿಸಿ ನನಗೆ ಮಾತು ಜೈ ಜೈ. ಇವತ್ತು ಪದಗ್ರಹಣ ಕಾರ್ಯಕ್ರಮ ಇದೆ. ಈಗಾಗಲೇ ನಮ್ಮ ಶಿವಾನಂದ್ ಸರ್ ಪತ್ರಕರ್ತರ ಕರ್ತವ್ಯಗಳು ಯಾವ ರೀತಿ ಇರ್ಬೇಕು ಅನ್ನೋದ್ರ ಬಗ್ಗೆ ನೇರವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಸ್ ಪಿ ಅವರು ಹೇಳ್ತಾ ಇದ್ರು, ಎಲ್ಲರಿಗೂ ಗೊತ್ತಿರುತ್ತೆ ಹೇಳಕ್ ಆಗೋದಿಲ್ಲ ಅಂತ ಹೇಳಿ. ಅವರು ನೇರವಾಗಿ ಯಾವ ರೀತಿ ನೈಜ ಪತ್ರಕರ್ತರು ಯಾವ ರೀತಿ ಇರಬೇಕು, ಅವ್ರ ಕನಸುಗಳು ಯಾವ ರೀತಿ ಇರಬೇಕು, ಅವ್ರ ಸಮಾಜವನ್ನು ಯಾವ ರೀತಿ ತಿದ್ದಕ್ಕಂತ ಕೆಲಸ ಮಾಡ್ಬೇಕನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ.
ಇವತ್ತು ಪತ್ರಕರ್ತರದ್ದು ಅದೊಂದು ಇದಿದೆ, ಪ್ರೋವರ್ಬ್ ಇದೆ, ಖಡ್ಗಕ್ಕಿಂತ ಅಧಿಕವಾಗಿರ್ತಕ್ಕಂಥದ್ದು ಪೆನ್ ಅಂತೇಳಿ. ನಾವು ಮೂರು ಮಾತಾಡ್ಬೋದು, ಒಂದು ಪೆನ್ ಇಟ್ಟು ಒಂದು ಬರೆದ್ರೆ ಒಂದು ಸಮಾಜ ಸಹ ನಾವು ಕೊಲ್ಯಾಪ್ಸ್ ಮಾಡ್ಬೋದು, ಅಷ್ಟೊಂದು ದೊಡ್ಡ ಶಕ್ತಿ ಇದೆ. ಅಷ್ಟೇ ದೊಡ್ಡ ಸಮಾಜವನ್ನು ಸಹ ಕಟ್ಬೋದು, ಅಷ್ಟು ದೊಡ್ಡ ಶಕ್ತಿ ಸಹ ಈ ಪೆನ್ನಿಗಿದೆ, ಆ ಪತ್ರಕರ್ತರಿಗಿದೆ. ಇವತ್ತು ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ 3 ಅಂಗಗಳೇನಿದಾವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಇನ್ನೊಂದು ಅಂಗ ಪತ್ರಕರ್ತರ ಅಂಗ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಇದು ಯಾವಾಗಲೂ ಜನಜನಿತವಾಗಿದೆ. ಯಾಕಂತಂದ್ರೆ ಈ 3 ಅಂಗಗಳು ನಮ್ಮ ಈ ಸಮಾಜದ, ಈ ದೇಶದ ಆಧಾರ ಸ್ತಂಭಗಳು. ಆ 3 ಮೇಲೆ ಇಲ್ಲದಿಲ್ಲ ಅಂತೇಳಿ ಪತ್ರಿಕೋದ್ಯಮ ಸಹ ಇದು 4ನೇ ಅಂಗ ಆಗಬೇಕು. ಅವಾಗ ಮಾತ್ರ ಈ ಸಮಾಜ, ಈ ಸರ್ಕಾರ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಇರ್ತಕ್ಕಂಥ ಆಗುವಗಳು, ಅಡೆತಡೆಗಳನ್ನ ಮತ್ತು ಕೆಟ್ಟ ಸಂಸ್ಕೃತಿಯನ್ನು ಹೊರಗಡೆ ಹಾಕಿ ಒಳ್ಳೆ ಸುಸಂಸ್ಕೃತಿಯನ್ನು ಒಳಗಡೆ ತಗೊಂಡು ಬರ್ತಕ್ಕಂಥ, ಸಮಾಜದೊಳಗಡೆ ತಗೊಂಡು ಬರ್ತಕ್ಕಂಥ ಲೇಖನಗಳು ಬರಬೇಕು. ಯಾಕಂತಂದ್ರೆ ಹಿಂದೆ ನಾನು ಸುಮಾರು ಒಂದು 1982ರಿಂದ ಸಂಘಟನೆ ಒಂದು ಮುಖಾಂತರ ನಾನು ಬರಬೇಕಾದ್ರೆ ಪತ್ರಿಕೆ ನಮಗೆ ಆಧಾರ ಆಗಿತ್ತು. ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಈ ತರಂಗ ಇರ್ಬೋದು, ಇಂಥ ಪತ್ರಿಕೆಗಳ ಮುಖಾಂತರ ಲಂಕೇಶ್ ಪತ್ರಿಕೆ, ಈ ಥರದ್ದೊಂದು ಪತ್ರಿಕೆಗಳು ಆ ಸಂದರ್ಭದಲ್ಲಿ ದೊಡ್ಡ ಹೆಸರು ಮಾಡಿದ್ವು. ಅದರಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ, ಈ ಥರದ್ದು ಪತ್ರಿಕೆಗಳು ಆ ದಿನಕ್ಕೆ ಅವನು ನೋಡಿಲ್ಲ ಅಂದ್ರೆ ಕೆಲವರಿಗೆ ಬೆಳಗ್ಗೆ ಟೀ ಕುಡಿತಿದ್ದಿಲ್ಲ, ಅವರು ಟಾಯ್ಲೆಟ್ ಸಹ ಹೋಗ್ತಿರ್ಲಿಲ್ಲ, ಪತ್ರಿಕೆ ನೋಡಿ ಹೋಗ್ತಾ ಇದ್ರು ಅಂತ ಒಂದು ಸಂದರ್ಭ ಇತ್ತು. ಇವತ್ತು ಟಿವಿ ಮಾಧ್ಯಮಗಳು ಬಂದಿದ್ದಾವೆ, ದೃಶ್ಯ ಮಾಧ್ಯಮಗಳು ಬಂದಿದ್ದಾವೆ. ಎಷ್ಟೇ ಬಂದರೂ ಸಹ ಪತ್ರಿಕೆ ಒಂದು ಅದು ಡಾಕ್ಯುಮೆಂಟ್. ಒಂದ್ಸರಿ ಪ್ರಿಂಟ್ ಆಯ್ತು ಅಂದ್ರೆ ಅದೊಂದು ಡಾಕ್ಯುಮೆಂಟ್. ಇದು 100 ವರ್ಷ ನಮ್ಮ ಜೊತೆ ಇರ್ತದೆ. ಅದನ್ನ ಸತ್ಯಾಸತ್ಯತೆಗಳನ್ನು ಅವಲೋಕಿಸಿ ನಂತರ ಅದನ್ನ ತಗೊಂಡು ಬಂದ್ರೆ ಸಮಾಜದಲ್ಲಿ ಒಂದು ಒಳ್ಳೇದಾಗ್ತದೆ. ಯಾಕಂತಂದ್ರೆ ಇದರಲ್ಲಿ ನೀವು ಅವರಲ್ಲಂಗೆ ಆ ಕಡೆ ಬೇರೆ ಬೇರೆಯವರು ಬೇರೆ ರೀತಿ ಆಂಗಲ್ ಅಲ್ಲಿ ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ನಾವುಗಳೆಲ್ಲರೂ ಇದನ್ನ ಮಾಡಬೇಕು. ಮತ್ತೆ ಜೊತೆಗೆ ಈಗೇನು ಒಂದು ಟೀಮ್ ಇದೆ, ನೀವು ಈ ಟೀಮು ನಮ್ಮ ಹೇಳ್ತಾ ಇದ್ರು, ಬರೀ ಒಂದು ಸಾಧ್ಯವಾದಷ್ಟು ಇಷ್ಟು ಮಾಡೋದಲ್ಲ, ಅದ್ರ ಜೊತೆಗೆ ನಾವು ಪ್ರತಿ ತಿಂಗಳು ಏನಾದ್ರು ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ಹೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಪದಗಳನ್ನ ಏನು ತಗೊಳ್ತಾ ಇದ್ದಾರೆ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಭವಿಷ್ಯ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತು. ಪ್ರತಿ ಸಮಯದಲ್ಲೂ ಕೂಡ, ಪ್ರತಿ ದಿವಸ ಕೂಡ ನಾವು ಒಬ್ಬರಿಗೊಬ್ಬರು ಒಂದು ಮಾಹಿತಿಯನ್ನು ನಾವು ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಬಹಳಷ್ಟು ಸಾರಿ ನಾವು 4 ಗೋಡೆಗಳ ಮಧ್ಯೆ ಕುಳಿತು ಸಭೆಗಳಲ್ಲಿ ನಾವು ಹೆಚ್ಚಿನ ಸಮಯವನ್ನು ನಾವು ಕಳೀತಾ ಇರ್ತೀವಿ. ಹೊರಗಿನ ವಿದ್ಯಮಾನಗಳು ಏನು ನಡೀತಾ ಇದೆ ಮತ್ತೆ ಜನರ ನಾಡಿ ನಡೀತಾ ಏನಿದೆ ಅನ್ನೋದು ನಮಗೆ ಗೊತ್ತಾಗೋದು ಪತ್ರಕರ್ತರ ಮೂಲಕ ಮಾತ್ರ. ಹಾಗಾಗಿ ಆ ಪತ್ರಕರ್ತರ ಒಂದು ಆ ವೃತ್ತಿಯ ಬಗ್ಗೆ ನನಗಂತೂ ವೈಯಕ್ತಿಕವಾಗಿ ಬಹಳವಾದ ಗೌರವ ಇದೆ. ಅದರಲ್ಲೂ ಕೂಡ ಕೆಲವು ಪತ್ರಕರ್ತರು ನಾವು ಮರೆಯೋದಿಲ್ಲ, ಜೀವನ ಪರ್ಯಂತ ಅವ್ರ ಜೊತೆ ನಾವು ಸ್ನೇಹ ಒಡನಾಟ ಇಟ್ಕೊಂಡಿದ್ದೀವಿ. ಇವತ್ತು ಕೂಡ 2 ಹೆಸರುಗಳು, ಬಹಳ ಹಳೆಯ ಸ್ನೇಹಿತರ ಹೆಸರುಗಳನ್ನ ನಾವು ಮಾಡಿಕೊಂಡು ನಮಗೆ ಮಾತಾಡಿಸುವಂತೆ. ಅಂದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಪ್ರಾಸ್ತಾವಿಕವಾಗಿ ಅವರು ಹೇಳಿರೋ ಹಾಗೆ ಯಾವುದೇ ವೃತ್ತಿಯಾಗಲಿ ಅದರಲ್ಲಿ ನಾವು ಪ್ರಾಮಾಣಿಕತೆಯಿಂದ ಮತ್ತೆ ಆ ವೃತ್ತಿಗೆ ಏನು ಕೆಲವು ಆದರ್ಶಗಳಿದೆ ಅದನ್ನ ಇಟ್ಕೊಂಡು ಮಾಡಿದಾಗ ಮಾತ್ರ ಅದರಲ್ಲಿ ಯಶಸ್ವಿ ಕಾಣ್ತೀವಿ. ಅದರಿಂದ ಸಮಾಜಕ್ಕೆ ನಾವು ಏನಾದರೂ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ಪ್ರತಿಯೊಬ್ಬರು ನಾವು ಇಟ್ಕೊಂಡು ನಮ್ಮ ಜೊತೆ ಸಹಕಾರ ಮಾಡಿ ನಮ್ಮ ಜನರಿಗೆ ಒಳ್ಳೆಯದಾಗುವ ಕೆಲಸಗಳನ್ನ ಮಾಡಲಿ ಅಂತ ನಾನು ಹೇಳ್ತೇನೆ. ಎಲ್ಲವೂ ನಾವು ಅಂದ್ಕೊಂಡಾಗ ಆಗೋದಿಲ್ಲ. ಇಂಥ ಒಂದು ಸಮಾಜದಲ್ಲಿ ಹೆಚ್ಚಿನ ಸಮಯಗಳಿಗೆ ನನಗೆ ಆಸೆ ಇತ್ತು, ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಇದೆ ಕೆಲವೇ ಕ್ಷೇತ್ರಗಳಲ್ಲಿ, ಆದ್ರಿಂದ ವೇದಿಕೆಯಿಂದ ತೆರಳಬೇಕಾಗಿದೆ. ದಯವಿಟ್ಟು ಅದನ್ನು ಕ್ಷಮಿಸಬೇಕು. ಸೊ ಇಷ್ಟು ಮಾತುಗಳನ್ನಾಡಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈ ದಿವಸ. ಇದರಲ್ಲಿ ಆಯ್ಕೆಗೊಂಡ ಎಲ್ಲರಿಗೂ ಹಾಗೂ ಈ ಟೀಮ್ನ ಲೀಡ್ ಮಾಡೋದಕ್ಕೆ ಒಬ್ಬ ಸಾರಥಿ ನಮ್ಮ ಎಲ್ಲ ಮೆಚ್ಚಿನ ವೀರಭದ್ರಗೌಡ ಅವರಿಗೂ ಎಲ್ಲರೂ ಇಡೀ ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗಲಿ ನಿಮ್ಮೆಲ್ರಿಗೂ. ಮತ್ತು ನಾಗರಾಜ್ ಅವ್ರ ಬಗ್ಗೆ ಸಹ ಹೇಳಲೇಬೇಕು. ಪಾಪ ನಾಗರಾಜ್ ಅವರು ನಿಮ್ಮ ಎಲೆಕ್ಷನ್ ಇದ್ದಾಗ ಪ್ರತಿ 3 ದಿವಸದಲ್ಲಿ ಪ್ರತಿ ದಿವಸ ಫೋನ್ ಮಾಡಿದ್ದಾರೆ, ಮೇಡಮ್ ಹಿಂಗ್ ಬಂದೋಬಸ್ತ್ ಮಾಡು. ನಾನು ಇಷ್ಟೊಂದು ಬಂದೋಬಸ್ತ್ ಮಾಡಿದ್ ಯಾವ ವಿಶೇಷ ಬಂದೋಬಸ್ತ್, ಯಾವಕ್ಕೆ ಇಷ್ಟು ಸತಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಏನು ಆಂಟಿಸಿಪೇಟ್ ಮಾಡಿದ್ರು ಅಂತ ಹೇಳಿ, ಬಟ್ ಬಹಳ ಕಾಳಜಿ ವಹಿಸಿದ್ರು ಈ ಒಂದು ಎಲೆಕ್ಷನ್ ಟೈಮಲ್ಲಿ. ಈಗಾಗಲೇ ಶಿವಾನಂದ
ತಗಲೂರು ಸರ್ ತುಂಬಾ ಹೇಳಿದ್ದಾರೆ. ಯಾಕಂದ್ರೆ ಹಲವಾರು ವಿಚಾರ ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಅವರು ನೇರ ನುಡಿಗಳಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನುಭವ ನಮಗೂ ಸಹ ಆಗಿದೆ. ಬಟ್ ನಾವು ಹೇಳ್ಕೊಡ್ಲಿಕ್ಕಾಗಲ್ಲ. ಆಫೀಸರ್ ನೀವು ಚೆನ್ನಾಗಿ ಹೇಳಿದ್ರಿ, ಇವರ capable to tell in front of us, stage in front of media. But ನಮ್ಗೆ ಆಗಲ್ಲ. ನಮ್ದೇ ಆದ ಒಂದು ಫಿಲ್ಟರ್ ಆಗ್ಬೇಕಲ್ಲ, ಉಪೇಂದ್ರ ಮೂವಿ ಫಿಲ್ಟರ್ ಇರ್ಬೇಕು, ಅದು ಫಿಲ್ಟರ್ ಇರ್ಬೇಕಾಗುತ್ತೆ. ಹಾಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಏನು ಸರ್ ಹೇಳ್ದಂಗೆ ಬಹಳ ಜನ ನಂಬಿರ್ತಾರೆ, ನೀವ್ ಏನು ತೋರಿಸ್ತೀರನೆ, ಏನು ಆಗ್ತಿರೋ ಪತ್ರಿಕೆಗೆ ಅದೇ ನಿಜ ಅಂತ ನಂಬ್ತಾರೆ. ಸೊ ಎಲ್ಲವನ್ನು ಯಾವುದು ಒಳ್ಳೇದು, ಸಮಾಜಕ್ಕೆ ಯಾವುದು ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಗಮನ ಇಟ್ಕೊಂಡು, ಸಮಾಜದ ಕಾಳಜಿ ಇಟ್ಕೊಂಡು. ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಾ ಇದ್ರಲ್ಲ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ 3 ಲೇಯರ್ಸ್ ಅಂತ. ಇವಾಗ ಒಂದು ಮೀಡಿಯಾದವ್ರದ್ದು ಇದೆ ಒಂದು ಪಾತ್ರ. ಸೊ ಅವ್ರದ್ದೇ ಆದ ಜವಾಬ್ದಾರಿ ಇರ್ತದೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಸರ್ ಹೇಳ್ತಾ ಇದ್ರು, ಯೂಟ್ಯೂಬ್ ಚಾನಲ್ಸ್, ಅದು ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಯಾವ ಫಾಲ್ಸ್ ನ್ಯೂಸ್, ಅದು ನಮ್ಮ ಮನೇಲಿ ನಮ್ಮ ತಾಯಿ ಬಹಳಷ್ಟು ನೋಡಿ ಆಗ್ಬಿಟ್ಟು ಅಂತಾರೆ, ಅದು ನೋಡ್ಬೇಡ, ಸ್ವಲ್ಪ ಪೇಪರ್ ಓದ್ಕೊ ಬೆಳಗ್ಗೆ ಅಂತ ಹೇಳ್ತಾ ಇರ್ತೀನಿ. ಸೊ ಅದು ಕಾಮನ್ ಆಗಿ ಈಗ ಹೌಸ್ ವೈಫ್ ಆಗ್ಲಿ ಅದು ಯಾರೇ ಆಗಿರ್ಲಿ ಈಸಿಯಾಗಿ ಸಿಗೋದು ಮೊಬೈಲ್ ಅಲ್ಲಿ ಎಲ್ಲರ ಕೈಲಿ ಇರುತ್ತೆ. ಎಲ್ಲರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತಾರೆ. ತಿರ್ಗಿಸಿ ಯಾವ್ದು ನಿಜ ಯಾವ ಸುಳ್ಳು ಗೊತ್ತಿಲ್ಲ, ಫೇಕ್ ನ್ಯೂಸ್ ತಗೊಳ್ತಾರೆ. ಯಾಕೆ ಒಂದು ಪತ್ರಿಕೆಗಳಿಗೆ ಒಂದು ಡಿಗ್ನಿಟಿ ಏನಂದ್ರೆ ಈ ತರ ಒಂದು ಸುಳ್ಳು ವದಂತಿಗಳು ನಿಮ್ಮಲ್ಲಿ ಬರಲ್ಲ. ನೀವು ಕ್ರಾಸ್ ಚೆಕ್ ಮಾಡಿ ಕರೆಕ್ಟ್ ಆಗಿ ನೀವು ಅದನ್ನ ತೋರಿಸ್ತೀರಿ. ಹಂಗಾಗಿ ಎಷ್ಟೇ ಆಕ್ಟಿವ್ ಇದ್ರು ಸೋಷಿಯಲ್ ಮೀಡಿಯಾ, ಎಷ್ಟೇ ಒಂದು ಇದಿದ್ರು ನಿಮ್ದೇ ಆದ ಒಂದು ಗೌರವ ಇದೆ, ಜವಾಬ್ದಾರಿ ಇದೆ. ಅದ್ರ ಬಗ್ಗೆ ಒಂದು ಎಲ್ರು ನಂಬಿಕೆ ಇಟ್ಟಿದ್ದಾರೆ ಜನಗಳು. ಅದನ್ನ ಹೀಗೆ ಮುಂದುವರಿಸಬೇಕಂತ ಎಲ್ರು ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ರಿಗೂ ಎಲ್ಲ ಗೆದ್ದಿರುವಂತ ಎಲ್ಲ ಪತ್ರಕರ್ತರ ಸಂಘದ ಎಲ್ಲರಿಗೂ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಯಾವಾಗ ಅಧ್ಯಕ್ಷ ಆದರು, ನೀವೆಲ್ಲ ಹೊರಗಡೆ ಇರೋದು ಸರಿಯಲ್ಲ, ಈಗ ಬನ್ನಿ ಒಂದಿನಲ್ಲ ಸ್ವಲ್ಪ ತಾಳ್ಮೆಸ್ಕೊಳ್ಳಿ, ಇದು ಸ್ವಚ್ಛ ಆಗುತ್ತೆ. ಇವತ್ತೆಲ್ಲ ನಾಡಾದ್ರು ಇವತ್ತು ಒಂದು ಮಟ್ಟಿಗೆ 95% ಸ್ವಚ್ಛ ಆಗಿದೆ ಅಂತೇಳಿ ಭಾವಿಸಿ ನಮ್ಮೆಲ್ಲ ಸ್ನೇಹಿತರಿಗೆ ಮುಖ್ಯ ನಾನು ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ನಾವು ಮಾಡೋ ಪ್ರಯತ್ನಕ್ಕೆ ಎಲ್ಲರ ಸಹಕಾರದಿಂದನೇ ಮಾಡೋಕ್ಕಾಗುತ್ತೆ. ಒಬ್ಬ ವೀರಭದ್ರೇಗೌಡ ಏನು ಮಾಡೋಕ್ಕಾಗಲ್ಲ, ಬರೀ ಅಧ್ಯಕ್ಷ ನಮ್ಮ ವ್ಯವಸ್ಥೆ ಮಾತ್ರ ಎಲ್ಲರ ಸಹಕಾರದಿಂದ ನಾವು ಕೆಲಸ ಮಾಡಬೇಕು. ಈಗ ನಮಗೆ ಮುಖ್ಯ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅಧಿಕಾರಸ್ಥರು ಇದ್ದಾರೆ. ಅವ್ರಿಗೆ ನಮ್ಗೆ ಒಂದು ವಿನಂತಿ, ಬಹುತೇಕ ಜಿಲ್ಲೆಗಳಲ್ಲಿ ನಮ್ಮದೇನಾದಂಥ ಪತ್ರಿಕಾ ಭವನ ನಮ್ಮ ಸಂಘಕ್ಕೆ ಒಂದು ಇಲ್ಲಿ ಪತ್ರಿಕಾ ಭವನ ಇದೆ. ಅದು ಜಿಲ್ಲಾಡಳಿತದ ನಿರ್ವಹಣೆ ಇದೆ, ಜಿಲ್ಲಾಧಿಕಾರಿಗಳ ನಿರ್ವಹಣೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೆ ಮುಖ್ಯಮಂತ್ರಿಗಳಿಂದ ಇದು ಮಾಡಿ ಡೈರೆಕ್ಷನ್ ಕೊಡಿಸಿ ನಮ್ಮ ಸಂಘಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಂದು ಕೊಡಿಸ್ಬೇಕಂತ ಹೇಳಿ ನಾನು ಈ ವೇದಿಕೆ ಮೂಲಕ ಮನವಿ ಮಾಡ್ತೇನೆ. ಎರಡನೇದಾಗಿ ನಮ್ಮ ಪತ್ರಕರ್ತರಿದ್ವಿ ಅಂದ್ರೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಇರಲ್ಲ. ನಾವು ಅನೇಕ ಜನ ವೇತನ ತಗೊಳ್ತೀವಿ, ಅಂದ್ರೆ ಕಡಿಮೆ ವೇತನದಿಂದ ಹೆಚ್ಚು ವೇತನದವರೆಗೂ ಇದ್ದಾರೆ. ಇನ್ನು ವೇತನದಿಂದ ಲೈನೇಜ್ ಮೇಲೆ ಕೆಲಸ ಮಾಡುವಂತ ಪತ್ರಕರ್ತರು ಇನ್ನು ಏನೂ ಇಲ್ಲ, ಬರೀ ಜಾಹೀರಾತು ಕಮಿಷನ್ ಮೇಲೆ ಸರ್ವಿಸ್ ಮಾಡುವಂತ 3 ಹಂತದಲ್ಲಿ ನಾವು ಪತ್ರಕರ್ತರಿದ್ವಿ. ವೇತನ ತಗೊಳ್ಳೋರಿಗೆ ಒಂದಿಷ್ಟು ಸಹಕಾರ, ಬಟ್ ಯಾವುದೋ ಒಂದ್ಸಲ ಏನೋ ಒಂದು ಸುದ್ದಿ ಮಾಡಕ್ ಹೋಗ್ತೀವಿ, ಅಪಘಾತ ಆಗುತ್ತೆ, ಸಡನ್ಲಿ ಹಾಸ್ಪಿಟಲೈಸ್ ಬಂದು ತೋರಿಸ್ಬೇಕಂದ್ರೆ ಒಂದಿಷ್ಟು ಸಡನ್ಲಿ ಕಷ್ಟ ಆಗುತ್ತೆ. ಇಂಥವ್ಕೆ ಆಮೇಲೆ ಮಕ್ಕಳು ಓದಿಸ್ಬೇಕು, ನಾವು ನಮ್ಮ ಮಕ್ಕಳನ್ನ ಹೊರಗಡೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಅಂದಾಗ ಸಮಸ್ಯೆ ಆಗುತ್ತೆ. ಅನೇಕ ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕಾದ್ರೆ ಫೀಸ್ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಇತ್ತು, ನಾವೆಲ್ಲ ಹೇಳ್ತಾ ಇದ್ದೇವೆ ನಮ್ಮೆಲ್ಲ ಗಣ್ಯರಿಗೆ, ನಮ್ಮ ಪತ್ರಕರ್ತರ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ಏನು ಇದೆ ಒಂದು 50% ಪೂರ್ತಿ ಫ್ರೀ ಕೂಡ ಅಂತ ಕೇಳಲ್ಲ. ಯಾಕಂದ್ರೆ ಅವರು ಶಾಲೆ ನಿರ್ವಹಣೆ ಮಾಡಬೇಕಾಗುತ್ತೆ. 50% ಒಂದು ಫೀಸ್ ತಗೊಂಡು ನಮ್ಮ ಮಕ್ಕಳಿಗೆ ಅವಕಾಶ ಕೊಡ್ಬೇಕಂತೇಳಿ ಅದನ್ನೊಂದು ಕೆಲಸ ಮಾಡಬೇಕು. ನಾವು ಅದನ್ನ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಒತ್ತಡ ಹಾಕಿ ಅವ್ರು ಯಾವ ಕಡೆಯಿಂದ ಡೈರೆಕ್ಷನ್ ಕೊಡ್ಬೇಕು ಅಂತ ಕೊಡಿಸ್ತಾರೆ ಅಂತ ಹೇಳ್ತೀನಿ. ಮೂರನೇದಾಗಿ ನಾವು ಎಲ್ಲ ಕಡೆ ಬಹುತೇಕ ಜಿಲ್ಲೆಗಳಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಅಂತೇಳಿ ಇದೆ. ಆ ಕ್ಷೇಮಾಭಿವೃದ್ಧಿನಲ್ಲಿ ಇಡುಗಟ್ಟು ಇರುತ್ತೆ. ಅದರಿಂದ ಬರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಇಂದ ನಾವು ಪತ್ರಕರ್ತರ ಮಕ್ಕಳಿಗೆ ಹೆಚ್ಚು ಅಂಕ ತಂದಂತ ಮಕ್ಕಳಿಗೆ ಸನ್ಮಾನ ಮಾಡುವಂಥದ್ದು,
ಯಾರಾದರೂ ಸಡನ್ಲಿ ಅನಾರೋಗ್ಯಕ್ಕೀಡಾದ ಪತ್ರಕರ್ತರಿಗೆ ನೆರವು ಮಾಡೋದು, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಮಾಡೋಕ್ಕೆ ನೆರವು ಅಂತ ಒಂದು ಇಲ್ಲಿ ಇದುವರೆಗೆ ನಮ್ಮ ಪತ್ರಕರ್ತರ ಸಂಘದಲ್ಲಿ ಒಂದು ಅಕೌಂಟ್ ಇರಲಿಲ್ಲ. ಕಳೆದ ನಾವು ಅಕೌಂಟ್ ಮಾಡಿಸಿದ್ವಿ ರವಿ ನಾವು ಇದ್ದಾಗ, ಬಟ್ ಅದು 0 ಬ್ಯಾಲೆನ್ಸ್ ಇದೆ. ಅದಕ್ಕೆ ದುಡ್ಡು ಹಾಕಿದ್ರೆ 16,000 ರೂಪಾಯಿ ಕಟ್ಟಾಗ್ತದೆ ಅಂತ ಹೇಳಿದ್ರು. ಆ ಪರಿಸ್ಥಿತಿ ಆಗಿದೆ. ನಾವು ಕ್ಷೇಮಾಭಿವೃದ್ಧಿ ನಿಧಿ ಅಂತ ಮಾಡ್ತೀವಿ, ಅದಕ್ಕೆ ಯಾರು ಕೊಡುಗೆ ದಾನಗಳಿಂದ ನಾವು ಮಾಡಿದ್ರೆ ಅವ್ರು ಹಿಡಿಗೊಂಡಿದ್ರೆ ಅದರಿಂದ ನಮ್ಮ ಪತ್ರಕರ್ತರ ಸಂಕಷ್ಟಗಳು ಇದ್ದಷ್ಟು ಮಟ್ಟಿಗೆ ನಮ್ಮ ಈ ಬಳ್ಳಾರಿಯಲ್ಲಿ ನಮ್ಮ ವೀರೇಶ್ ಕಟ್ಟಮರ ವಿಜಯನಗರದಲ್ಲಿದ್ದು ತೀರ್ಕೊಂಡಾಗ ನಾವು ರಾಜ್ಯ ಸಂಘಕ್ಕೆ ಮನವಿ ಮಾಡಿದ್ವಿ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವ್ರು 2 ಲಕ್ಷ ರೂಪಾಯಿ ಕೊಟ್ಟಿದ್ರು. ತಕ್ಷಣ 10,000 ರೂಪಾಯಿ ಕೊಟ್ಟರು. ರಾಜ್ಯದಿಂದ 10,000 ರೂಪಾಯಿ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಜಿಲ್ಲೆಯಿಂದನೇ ಒಂದು ಕೊಡೋದಕ್ಕೆ ಆ ಥರ ಸಹಕಾರ ಮಾಡೋದಕ್ಕೆ ಒಂದು ಕ್ಷೇಮಾಭಿವೃದ್ಧಿ ನಿಧಿ ಅಂತೇಳಿ ನಾವು ನಮ್ಮ ಸಂಘದಿಂದ ಒಂದು ಮಾಡೋಣ. ಅದಕ್ಕೆ ನಾವು ಎಲ್ಲರೂ ಬೇಕು ಅಂತ ಎಲ್ಲರ ಗಣ್ಯರ ಸಹಕಾರ ಕೊಡಬೇಕು. ಆಮೇಲೆ ರಾಜ್ಯದ ಬಹುತೇಕ ಎಲ್ಲ ಪಾಲಿಕೆಗಳಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಅಂತ ಮಾಡಿದ್ದಾರೆ. ಅದಕ್ಕೊಂದು ಇಟ್ಕೊಂಡು ಬೆಂಗಳೂರು BBMPಯಲ್ಲೆಲ್ಲ 5 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನಮ್ಮ ಬಿಜಾಪುರದಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲೆಲ್ಲ ಇಟ್ಟಿದ್ದಾರೆ. ನಾನು ಅದೇ ಮೊನ್ನೆ ಬಜೆಟ್ ಪೂರ್ವಭಾವಿ ಸಭೆ ಕರೆದಾಗ ಮೇಯರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಇದನ್ನ ನಮಗೆ ಒಂದು ಕ್ಷೇಮಾಭಿವೃದ್ಧಿಯನ್ನು ಪಾಲಿಕೆಯಲ್ಲಿ ಸ್ಥಾಪನೆ ಮಾಡಿ ಅದು ಅಗತ್ಯ ಬಿದ್ದರೆ ನಮಗೆ ಅದನ್ನ ಕೊಡಿ, ಇಲ್ಲ ಅಂದ್ರೆ ಅದು ಅಲ್ಲೇ ಫಾರ್ವರ್ಡ್ ಆಗ್ತಾ ಇರುತ್ತೆ ಅಂತ ಒಂದು ಮನವಿ ಮಾಡಿದ್ವಿ. ಈ ರೀತಿ ನಮ್ಮ ಒಂದು ಸಂಘನ ಕಾರ್ಯೋನ್ಮುಖ ಅಂತ ನಾವು ಒಂದು ತಂಡದ ಹೆಸರಿಟ್ಟಿದ್ವಿ. ಒಂದು ತಂಡ ಆ ಥರ ನಾವು ಕಾರ್ಯೋನ್ಮುಖರಾಗಿ ಕೆಲಸ ಮಾಡೋಣ. ಅಂದ್ರೆ ತಿಂಗಳಲ್ಲಿ ಒಂದು ಏನಾದರೂ ಒಂದು ಕಾರ್ಯಕ್ರಮ ಆದ್ರೆ ಮೇಡಿ ಪ್ರೆಸ್ ಇರುತ್ತೆ, ಆಮೇಲೆ ಸಾಂಸ್ಕೃತಿಕವಾಗಿ ಒಂದು ಪ್ರವಾಸ ಆಗಿ ಈ ತರ ಒಟ್ಟು ಸ್ನೇಹಮಯವಾಗಿ ನಮ್ಮ ಒಂದು ಸಂಘವನ್ನ ಕಾರ್ಯೋನ್ಮುಖವಾಗಿ ನಡೆಸ್ಕೊಂಡು ಹೋಗೋಣ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತೇಳಿ ಈ ವೇದಿಕೆ ಮೂಲಕ ನಾನು ಕೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.